ಇದು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ನಾಗೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಚರ್ಚೆ ಇಲ್ಲಿ ನಡೀತಾ ಇದೆ. ವಾಲ್ಮೀಕಿ ಕಾರ್ಪೊರೇಷನ್ ಫಂಡ್ ಮಿಸ್ಅಪ್ರೋಪ್ರಿಯೇಷನ್ ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆಗಸ್ಟ್ 2026 ಈ ಸಂದರ್ಭದಲ್ಲಿಯೂ ಕೂಡ ಒಂದು ಕಡೆ JDS ಒಂದು ಕಡೆ BJPಯವರು ನಾಗೇಂದ್ರನನ್ನು ಮತ್ತೆ ತಾವು ಸಂಪುಟಕ್ಕೆ ಯಾಕೆ ತೊಗೊಂಡಿದ್ದೀರಿ, ಯಾಕೆ ಮತ್ತೆ ಮಿನಿಸ್ಟರ್ ಮಾಡಿರೋದು ನೀವು, ಈತ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಕ್ರಮಗಳನ್ನು ನಡೆಸಿರುವ ಆರೋಪದಲ್ಲಿ ಆರೋಪಿಯಾಗಿರುವ ಆತ ಯಾವುದೇ ಕಾರಣಕ್ಕೂ ಸಂಪುಟದಲ್ಲಿ ಸೇರಿಸ್ಕೊಳ್ಬಾರ್ದು ಅಂತ ಒಂದು ವಾದ ಇದೆ. ಕಾಂಗ್ರೆಸ್ನವ್ರದ್ದು ಒಂದು ಆರ್ಗ್ಯುಮೆಂಟಲ್ಲಿ ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಏನಂತ ಹೇಳಿದ್ರೆ, ಅಲ್ಲ ರೀ, ಇದು ಏನು ಕಥೆ, ಇದು BJPಯವರು ಡಿಸೈಡ್ ಮಾಡಿಬಿಟ್ರಾ, ಅದರಲ್ಲಿ ಆರೋಪ ಬಂದ ಮಾತ್ರಕ್ಕೆ ಆತನನ್ನು ಅಪರಾಧಿ ಅಂತ ಇವರು ಟ್ರೀಟ್ ಮಾಡಿಬಿಟ್ಟಿದ್ದಾರಾ, ಯಾಕೆ ಈ ಮಟ್ಟಕ್ಕೆ ಇವರು BJPಯವರು ಇಳಿತಾ ಇದ್ದಾರೆ, ಇವರಿಗೆ ಸದನ ನಡೆಯೋದು ಬೇಕಾಗಿಲ್ಲ, ಆ ಕಾರಣದಿಂದಾಗಿ ಬೇರೆ ಬೇರೆ ಕಾರಣಗಳನ್ನು ಇಲ್ಲಿ ಹುಡ್ಕೊಳ್ತಾ ಇದ್ದಾರೆ, ಆ ಮೂಲಕವಾಗಿ ಸದನವನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ. ಹನೂರಲ್ಲೇನೋ ಒಂಚೂರು ಟ್ರೈ ಮಾಡಿದ್ರು ಶೂಟೌಟ್ ಕೇಸಲ್ಲಿ, ಅಲ್ಲಿ ಯಾಕೋ ಏನೋ ಸಿಕ್ಕದಂತೆ ಕಾಣಿಸ್ತಾ ಇಲ್ಲ. ಅದೇನೋ ಕ್ರಿಶ್ಚಿಯನ್ಸ್ ಅಂತ ಹೇಳಿದ ತಕ್ಷಣವೇ BJPಯಲ್ಲಿ ಸ್ವಲ್ಪ ಹಿಂದಕ್ಕೆ ಬಂದುಬಿಟ್ರಲ್ಲಿ. ಅಲ್ಲಿ ಯಾರು 3 ಜನ ಶೂಟೌಟ್ ಆಗಿದ್ದರು ಅದರಲ್ಲಿ ಅವರೆಲ್ಲ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಜೊತೆಗೆ ತಮಿಳುನಾಡಿನ ವಿಜಯ್ ಜೋಸೆಫ್ ಮುಖ್ಯಮಂತ್ರಿ ಅವ್ರ ಪರವಾಗಿ ಒಂದಷ್ಟು ಹೇಳಿದ ಮೇಲೆ BJPಯವರು ಯಾಕೋ ಹಿಂದೇಟು ಹೊಡೆದುಬಿಟ್ರು. ಇದಾದಮೇಲೆ ಅವ್ರು ನೆಕ್ಸ್ಟ್ ಸಿಕ್ಕಿದ್ದೇ ಇದೇ ವಾಲ್ಮೀಕಿ ಕೇಸ್. ಇದು ನಾಗೇಂದ್ರನನ್ನು ನೀವು ಯಾಕೆ ಮಿನಿಸ್ಟರ್ ಮಾಡಿದ್ದೀರಿ ಅಂತ ಹೇಳಿ. ನಾಗೇಂದ್ರನನ್ನು ಮಿನಿಸ್ಟರ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅಧಿಕಾರಿ ಅವತ್ತಿಗೆ ಡೆತ್ ನೋಟನ್ನು ಬರೆದಿಟ್ಟು, ಆ ಡೆತ್ ನೋಟ್ನಲ್ಲಿ ಸಚಿವರುಗಳ ಆದೇಶದ ಮೇರೆಗೆ, ಹಿರಿಯ ಅಧಿಕಾರಿಗಳ ಆದೇಶದ ಮೇರೆಗೆ ಹಣ ವರ್ಗಾವಣೆ ಆಗಿದೆ, ಇದರಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಹಲವಾರು ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ಹೋದ ಮೇಲೂ ಕೂಡ ಇವರಿಗೆ ಯಾವುದೇ ಒಂದು ಕ್ಲೀನ್ ಚಿಟ್ ಎಲ್ಲೂ ಸಿಗದೆ SIT ಅಂತ ಬಂದಾಗ ದದ್ದಲ್ಗೆ ಹಾಗೂ ಇದೇ ನಾಗೇಂದ್ರ ಹೆಸರನ್ನು ಆರೋಪ ಪಟ್ಟಿಯಲ್ಲಿ ಸೇರಿಸಿಲ್ಲ. ಈಡಿನೋ ಇನ್ನೊಂದು ತನಿಖೆ ನಡೆಸಿದಾಗ ಸೇರಿಸಿದ್ದಾರೆ. ನೀವು ಯಾವ ಆಧಾರದ ಮೇಲೆ ಇದು ಮಾಡ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಈ ವಿಚಾರಗಳಿಗೆ ಸಂಬಂಧಪಟ್ಟ ನಾನು ಇದಕ್ಕೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಶಶಿಧರ್ ಆರಾಧ್ಯ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಶಶಿಧರ್ ತಮಗೆ ಒಂದು ಡಿಬೇಟ್ಗೆ. ನಿಜಾಮ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಿಜಾಮ್ಜಿ ತಮಗೆ ಒಂದು ಡಿಬೇಟ್ಗೆ. ನಾನು ಮೊದಲನೇ ಕ್ವಶನ್ನು ನಿಜಾಮ್ ಅವ್ರಿಗೆ, ಈ ತೀರಾ ಈಗ ನಾಗೇಂದ್ರ ಅಂತ ಬಂದಾಗ ಒಂದು ಆರೋಪಿತ ವ್ಯಕ್ತಿ ಇರಲೇಬೇಕಾಗಿತ್ತ, ಕ್ಯಾಬಿನೆಟಲ್ಲಿ ಅನಿವಾರ್ಯ ಇತ್ತ? ನೀವೇ ಹೇಳ್ಕೊಳ್ತೀರಿ 139 ಜನ ಇದ್ದಾರೆ ಶಾಸಕರು, ನಮಗೇನು ಬರ ಇಲ್ಲ, ಎಷ್ಟೊಂದು ಜನ ಆಸ್ಪಿರೆಂಟ್ಸ್ ಇರ್ತಾರೆ, ಎಲ್ಲರೂ ಮಿನಿಸ್ಟರ್ ಮಾಡೋಕ್ಕಾಗಲ್ಲ ಅಂತಿದ್ದಾಗ ಒಬ್ಬ ಆರೋಪಿತ ವ್ಯಕ್ತಿ, ಯಾಕಂದರೆ ನನಗೆ ಗೊತ್ತಿರೋ ಪ್ರಕಾರ EDಯಿಂದ ಏನು ಕ್ಲೀನ್ ಚಿಟ್ ಸಿಕ್ಕಿಲ್ಲ ಅಲ್ಲಿ ಅಂತ ಅವಶ್ಯಕತೆ ಏನಿತ್ತು ಅಂತ ಸಹಜವಾಗಿ ಇವ್ರು ಕೇಳ್ತಿರೋದು. ಯಾರು BJPಯವರು ಪ್ರತಿಭಟನೆ ಮಾಡ್ತಾ ಕೇಳ್ತಾ ಇರೋದು ಇವತ್ತು. ನೋಡಿ, BJPಯವ್ರು ಕೇಳೋದು ಹೇಳೋದು ಅದರ ಮಾತಲ್ಲಿ ಯಾವುದೂ ತೂಕ ಇಲ್ಲ. ಓಕೆ, ಅವರು ಸುಮ್ಮನೆ ಅವ್ರಿಗೆ ಬೇರೆ ಯಾವುದು ಸಬ್ಜೆಕ್ಟ್ ಇಲ್ಲ, ಅವ್ರ ಹತ್ರ ಯಾವುದೋ ಒಂದು ಇಶ್ಯೂ ಇಲ್ಲ ಇಲ್ಲಿ ಫೈಟ್ ಮಾಡೋಕ್ಕೆ. ಇದು ಇಶ್ಯೂ ಅಲ್ವಾ ನಿಮ್ಮ ಪ್ರಕಾರ ನಿಜಾಮ್ಜಿ? ಇಶ್ಯೂ ಅಲ್ಲ ಇದು, ಹೇಳ್ತಾ ಇದ್ದೀನಿ. ಸೊ ಅವ್ರ ಹತ್ರ ಯಾವುದೋ ಒಂದು ಇಶ್ಯೂ ಇದ್ದಾಗ ಅವ್ರು ಆ ಇಶ್ಯೂ ರೇಸ್ ಮಾಡ್ತಾ ಇದ್ರು. ಅವ್ರ ಹತ್ರ ಯಾವುದು ಏನಿಲ್ಲ. ಈಗ ಗೌರ್ಮೆಂಟ್ಗೆ ಅಟ್ಯಾಕ್ ಹೇಗೆ ಮಾಡೋದು, ಅದಕ್ಕೋಸ್ಕರ ಒಂದಿದೆ, ನಾಗೇಂದ್ರ ಅವ್ರದ್ದು ಇದೆ. ಸೆಂಟ್ರಲ್ ಗೌರ್ಮೆಂಟ್ ED ಬಂತು, ಸೆಂಟ್ರಲ್ ಗೌರ್ಮೆಂಟ್ CBI ಬಂತು, SIT ಇದೆ, ಅದೆಲ್ಲ ಅವ್ರ ಚಾರ್ಜ್ ಶೀಟಲ್ಲಿ ನೋಡಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ. ಈ ಸಂಪುಟ ಎಕ್ಸ್ಪ್ಯಾಂಡ್ ಮಾಡುವಾಗ ಒಂದು ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಇಂದ ಒಪಿನಿಯನ್ ತಗೊಂಡಿದ್ದೀವಿ. ಅವ್ರು ಹೇಳ್ತಾವ್ರೆ ಮಾಡ್ಬೋದು ಅಂತ. ನಮ್ಮ ಪಕ್ಷದ ಒಂದು ಇಟ್ಸ್ ಅ ರೈಟ್ ಟು ನಾಮಿನೇಟ್, ಇಟ್ಸ್ ಅ ರೈಟ್ ಟು ರಿಮೂವ್ ಸಂಬಡಿ. ಅದಕ್ಕೋಸ್ಕರ ಅದರಲ್ಲಿ ನಾವು ಮಾಡಿದ್ದೀವಿ. ಹಿ ಕಮ್ಸ್ ಫ್ರಮ್ SC. ವಾಲ್ಮೀಕಿ ಕೇಸ್ನಲ್ಲಿ EDಯಿಂದ 4970 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ, 144 ಪುಟಗಳ ದೂರು ಸಲ್ಲಿಕೆ. ಓಕೆ, ನಾಗೇಂದ್ರ ಕಿಂಗ್ ಪಿನ್ ಅಂತ ಉಲ್ಲೇಖ, ಬಸನಗೌಡ ದದ್ದಲ್ಗೆ ಚಾರ್ಜ್ ಶೀಟ್ನಲ್ಲಿ EDಯಿಂದ ಕ್ಲೀನ್ ಶೀಟ್. SITಯಲ್ಲಿ SIT 12 ಆರೋಪಿಗಳ ವಿರುದ್ಧ ಆರೋಪ ಮಾಡೋದು SIT, ಅದರಲ್ಲಿ ನಾಗೇಂದ್ರ ದದ್ದಲ್ ಹೆಸರು ಉಲ್ಲೇಖ ಮಾಡಿಲ್ಲ SIT ಅಂತ ಹೇಳಿ. ಏನು ಹೇಳ್ತೀರಿ? ಈಗ ಆಲ್ರೆಡಿ ಚಾರ್ಜ್ ಶೀಟಲ್ಲಿ ಅಂತ ಬಂದಾಗ ED ಉಲ್ಲೇಖ ಮಾಡಿದ್ಯಲ್ಲ ನಾಗೇಂದ್ರನನ್ನ, ಅನಿವಾರ್ಯತೆ ಏನಿತ್ತು ಇನ್ ಜನರಲ್ ಕ್ವಶನ್? ಇನ್ ಕಾನ್ಸ್ಟಿಟ್ಯೂಷನ್ ಅನ್ಲೆಸ್ ಯು ಆರ್ ಪ್ರೂವನ್ ಗಿಲ್ಟಿ, ಓಕೆ, ಯು ಆರ್ ನಾಟ್ ಗಿಲ್ಟಿ. ಈ BJP ಮಾತಲ್ಲಿ ಏನಿದೆ ಅಂದ್ರೆ, ನಾವು ನಿಮ್ಮ ಮೇಲೆ ಆರೋಪ ಮಾಡಿದ್ರೆ ನೀವು ಗಿಲ್ಟಿ ಅಂತ. ಪಾರ್ಲಿಮೆಂಟಲ್ಲಿ 362 ಜನ ಕ್ರಿಮಿನಲ್ ಕೇಸ್ ಇರೋ ಆರೋಪಿಗಳಿದ್ದಾರೆ, ಅವ್ರನ್ನ ಆಚೆ ಕಳಿಸ್ಬಿಡೋಣ ಅಂತ. ಆ ವಿಷಯಕ್ಕೆ ಬರ್ತೀನಿ ನಾನು. 362 ಜನ ಆರೋಪಿಗಳಿದ್ದಾರೆ ಕ್ರಿಮಿನಲ್ ಕೇಸ್. ಕಂಪ್ಲೀಟ್ BJP ಕ್ಯಾಬಿನೆಟ್ ಇಸ್ ಅ ಕ್ರಿಮಿನಲ್ ಕ್ಯಾಬಿನೆಟ್. ಅಂದ್ರೆ ಅವ್ರಿಗೆಲ್ಲರಿಗೂ ವಜಾ ಮಾಡ್ಬೇಕು. ಅವರು ಯಾಕೆ ಮಾಡ್ತಾ ಇಲ್ಲ? ಅಜಿತ್ ಪವಾರ್ಗೆ 72,000 crores ಅವರು ಅವ್ರ ಮೇಲೆ ಆರೋಪ ಮಾಡಿದ್ರು. ಯಾರು? ಪ್ರಧಾನಿ ಅವರೇ ಮಾಡಿದ್ರು.
3 days ಆದ್ಮೇಲೆ 3 ದಿವಸದಾದ್ಮೇಲೆ ಅವ್ರಿಗೆ ಡೆಪ್ಟಿ CM ಮಾಡ್ತಾರೆ ಮಹಾರಾಷ್ಟ್ರದಲ್ಲಿ, ಅದು ರಾತ್ರಿ 5 o'clock 5:30 in the morning. ಆಗ ಅವ್ರಿಗೆ ಯಾವುದು ಅವ್ರ ಮೇಲೆ ಆರೋಪ ಇರ್ಲಿಲ್ವಾ? ಅದೇ ನೀವು ಹಿಮಂತ ಬಿಸ್ವಾ ಶರ್ಮಾ ತಗೊಳ್ಳಿ, ನೀವು ಅದೇ ನೀವು ಇದರಲ್ಲಿ ಸುವೇಂದು ಅಧಿಕಾರಿ ಅವ್ರಿಗೆ ತಗೊಳ್ಳಿ, ಸುಮಾರು ಕಾಂಗ್ರೆಸ್ ಇಂದ ಬಂದಿರಲಿ, ಬೇರೆ ಬೇರೆ ಪಕ್ಷದಿಂದ ಬಂದಿರೋ ಲೀಡರ್ಸ್ ಇದಾರಲ್ಲ, ಅವರೆಲ್ಲ ವಾಷಿಂಗ್ ಮಷಿನ್ ಒಳಗಡೆ ಹೋಗಿ ವಾಪಸ್ ಬಂದಾದ್ಮೇಲೆ ಅವ್ರು ಸೂಪರ್ ವೈಟ್ ಆಗಿಬಿಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ ಸಂದರ್ಭ ಬಂದಾಗ ಅವ್ರು ಹೇಳ್ತಾರೆ ಇದು ಬರೀ ಆರೋಪ ಮಾಡಿ ಇವರು ಭ್ರಷ್ಟಾಚಾರದಲ್ಲಿ ಇವರು ಲಿಪ್ತ ಆಗಿದ್ದಾರೆ ಅಂತ. 2G ಸ್ಕ್ಯಾಮ್ ಆಯಿತು, ಸುಪ್ರೀಂ ಕೋರ್ಟ್ ಏನು ತೀರ್ಪು ಬಂತು. ಬಿಜೆಪಿ ಆರೋಪ ಏನು ಮಾಡಿದ್ದು 0.0000000 ಪೇಪರ್ ಈ ಮೂಲದಿಂದ ಈ ಮೂಲವರೆಗೂ ಬರೀ ಝೀರೋಸ್ ತೋರಿಸಿ ಇಷ್ಟೆಲ್ಲ ಹಣ ತಿನ್ಬಿಟ್ಟಿದ್ದಾರೆ, ಎಲ್ಲೋ ಬೇರೆ ಕಂಟ್ರೀಸ್ಗೆ ಸ್ವಿಸ್ ಬ್ಯಾಂಕಲ್ಲಿ ಕಳಿಸ್ಬಿಟ್ಟಿದ್ದಾರೆ ಅಂತ. ಬಿಜೆಪಿ ಆಚೆಗೆ ಅಂತ ಅನಿವಾರ್ಯತೆ ಇತ್ತ? ಬಿಜೆಪಿ ಆಚೆಗೆ ನೋಡಿ, ಯಾರು ಕೇಸ್ ಇಲ್ಲದಂತ ವ್ಯಕ್ತಿ, ಆರೋಪ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಕ್ಯಾಬಿನೆಟ್ಗೆ ಬರಲಿಕ್ಕೆ ಅರ್ಹರಿರ್ಲಿಲ್ವಾ? ಬಿ ನಾಗೇಂದ್ರ ಅವರು ಈ ಆರೋಪ ಬಂದಾದ್ಮೇಲೆ ನೈತಿಕ ಆಧಾರದ ರಾಜೀನಾಮೆ ಕೊಟ್ಟರು. 1.5 years ಅವ್ರು ವೇಟ್ ಮಾಡಿದ್ದಾರೆ. ಅದು ವೇಟ್ ಆದ್ಮೇಲೆ ಏನು ಅದು ತೀರ್ಪು ಬಂದಿಲ್ಲ. ಬಂದ್ರೆ ತಿರ್ಗಾ ವಾಪಸ್ ತಗೊಂತಾರೆ. ಆರೋಪ ಬಂತು ಅಂತ ಹೇಳಿ ಒಬ್ಬ ಮನುಷ್ಯನ ಪೊಲಿಟಿಕಲ್ ಕೆರಿಯರ್ ಎಂಡ್ ಆಗಬೇಕು ಅಂತೇನಿಲ್ಲ. ಸಪೋಸ್ ನಾಗೇಂದ್ರ ಮೇಲೆ ಆರೋಪ ಬಂತು, 1-2 ವರ್ಷಗಳ ಹಿಂದೆ ರಾಜೀನಾಮೆನ ಕೊಟ್ಟಿದ್ರು, ಈಗ ಕಾದ್ರು, ಕ್ಯಾಬಿನೆಟಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿದೆ, ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಏನು ಇವಾಗ? ನೋಡಿ, ಆರೋಪ ಹೊತ್ತಿರ್ತಕ್ಕಂಥ ವ್ಯಕ್ತಿ ಮೇಲೆ ಚಾರ್ಜ್ ಶೀಟ್ ಆಗಿದೆ. CBI ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದೆ, ಇವರ ಹಣ ವರ್ಗಾವಣೆ ಆಗಿದೆ, ಇವರ ಸಂಬಂಧಿಕರ ಮನೆಗಳಿಗೆ ಹಣ ವರ್ಗಾವಣೆ ಆಗಿದೆ, ಬೇನಾಮಿ ಹೆಸರಲ್ಲಿ ವೆಹಿಕಲ್ಗಳನ್ನು ಕೊಂಡ್ಕೊಂಡಿದ್ದಾರೆ, 600 ಅಕೌಂಟ್ಗಳಿಗೆ ಹೋಗುವ ನಿಟ್ಟಿನಲ್ಲಿ ಇವರ ಒಂದು ನೇರ ಕೈವಾಡ ಇದೆ ಅಂತ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಇದೆ. ಚಾರ್ಜ್ ಶೀಟಲ್ಲಿ ಉಲ್ಲೇಖ ಇಲ್ಲ ಅಂದಿದ್ರೆ ಅದು ಬಿ ರಿಪೋರ್ಟ್ ಆಗಿದ್ರೆ ನಾವು ಒಪ್ಪೋದಾಗಿತ್ತು. ಬಿ ರಿಪೋರ್ಟ್ ಏನು ಹಾಕಿಲ್ವಲ್ಲ, ನೀವೇ ಹೇಳಿದ್ರೆ ಸಾವಿರಾರು ಪುಟಗಳ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆದಮೇಲೆ ಈಗ ಟ್ರಯಲ್ ನಡೀತಾ ಇದೆ. ಅವ್ರಿಗೆ ಬೇಲ್ ಸಿಕ್ಕಿದೆ, ಟ್ರಯಲ್ ನಡೀತಾ ಇದೆ. ಟ್ರಯಲ್ ನಡೆಯುವ ನಂತರದಲ್ಲಿ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿ ಹೊರಗಡೆ ಬಂದಾಗ ಯಾವುದಾದ್ರೂ ಒಂದು ಕೆಳ ಹಂತದ ಕೋರ್ಟ್ ಒಂದು ಕ್ಲೀನ್ ಚಿಟ್ ಸಿಗ್ಬೇಕಲ್ವಾ? ಇಲ್ಲೇನಾಗುತ್ತೆ ಗೊತ್ತಾ, ಈಗ ನನಗೆ ಇಲ್ಲಿ JDS ಮತ್ತು JDSಗೆ ಎಷ್ಟು ಬರ್ತಾರೆ ಅವ್ರನ್ನ ಮಾತಾಡ್ತೀನಿ ನಾನು. ಪಾಯಿಂಟ್ ಏನಂತ ಹೇಳಿದ್ರೆ, ಕೇಜ್ರಿವಾಲ್ ಮೇಲೆ ಮದ್ಯದ ವಿಚಾರದಲ್ಲಿ ಅಕ್ರಮ ನಡೆಸ್ಬಿಟ್ಟಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಸಾವಿರಾರು ಕೋಟಿಗಳ ಹಗರಣ ಅಂತೆ ಅಂತ ನಾನು ಅವತ್ತಿಗೆ ಡಿಬೇಟಲ್ಲಿ ಕೇಳಿದ್ದೆ. ಶಶಿ, ನೀವು ಇದ್ರಲ್ಲೂ ನನಗೆ ಗೊತ್ತಿಲ್ಲ, ನನ್ನ ಡಿಬೇಟಲ್ಲಿ ಎಲ್ರಿಗೂ ಒಂದು ಆಪ್ಷನ್ ಕೊಟ್ಟಿದ್ದೆ. ನಾನು ಕೇಜ್ರಿವಾಲ್ ಅವ್ರ ಮೇಲೆ ಹಗರಣದ ಆರೋಪ ಮಾಡಿದಾಗಲೇ ಒಂದು ದೊಡ್ಡ ಆಪ್ಷನ್ ಕೊಟ್ಟಿದ್ದೆ. ಯಾರಾದರೂ ಸರಿಯಪ್ಪ, ನನಗೆ ನಿಮ್ಮಿಷ್ಟು ಜನರಲ್ಲಿ ನಿಮ್ಮ ಮೊಬೈಲ್ ಫೋನ್ ಬಳಸ್ಕೊಳ್ಬಹುದು, ಫೋನ್ ಆಫ್ ಫ್ರೆಂಡ್ ಆಪ್ಷನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಫೋನ್ ಆಫ್ ಫ್ರೆಂಡ್ ಆಪ್ಷನ್ ಯಾರಿಗೆ ಆದರೂ ಈ ಹಗರಣ ಇಷ್ಟು ರೂಪಾಯಿಗಳದ್ದು, 50 ಕೋಟಿ ರೂಪಾಯಿದ, 200 ಕೋಟಿ ರೂಪಾಯಿದ, 360 ಕೋಟಿ ರೂಪಾಯಿದ, ಇನ್ನೆಷ್ಟು 1000 ಕೋಟಿದ, ಎಕ್ಸಾಕ್ಟ್ ಫಿಗರ್ ಹೇಳಿಬಿಟ್ಟು ಅವ್ರಿಗೆ ನಾನು ಒಪ್ಕೋತೀನಿ ಅಂತ ಎಲ್ರಿಗೂ 5 ನಿಮಿಷ ಫೋನ್ ಆಫ್ ಫ್ರೆಂಡ್ ಆಪ್ಷನ್ ಕೊಟ್ಟಿದ್ದೆ ನಾನು. ನೀವು ಕರೆ ಮಾಡಿಬಿಡ್ಬೇಕಾದ್ರೂ ಹೇಳಿ, ಸರ್ಚ್ ಮಾಡಾದರೂ ಹೇಳಿ ಅಂತ ಯಾರೊಬ್ಬರು ಕೊಟ್ಟಿರಲಿಲ್ಲ. ಇಲ್ಲಿ ಪಾಯಿಂಟು, ಅವತ್ತಿಗೆ ಆರೋಪ ಬಂತು ಅಂತ ಅರವಿಂದ್ ಕೇಜ್ರಿವಾಲ್ನ ಕೆಳಗಡೆ ಇಳಿಸಿದ್ರಿ, ಬೇರೆಯವ್ರನ್ನ CM ಮಾಡಿದ್ರಿ, ಅರೆಸ್ಟ್ ಆಯಿತು. ಅವತ್ತಿಗೆ ನಿಮ್ದೆಲ್ಲ ಏನು ವಾದ ಇದ್ದಿದ್ದು? ಅವ್ರೇನೂ ಆಗಿಲ್ಲ, ಅವರು ತಪ್ಪು ಮಾಡಿಲ್ಲ, 6 ಜನ ಮಿನಿಸ್ಟರ್ಗಳ್ರಿ, ಇದು ಷಡ್ಯಂತ್ರ ಅಂತಾರೆ ಅವರು. ನಾನೀಗ ಕೇಳಿಸ್ಕೊಳ್ಳಿ, ನಾನು ಕಾಂಗ್ರೆಸ್ ಅವ್ರಿಗೂ ನಾನು ಪ್ರಶ್ನೆ ಕೇಳಿದ್ದೀನಿ, ಶಶಿ ನಿಮಗೂ ಕೇಳ್ತಾ ಇದ್ದೀನಿ. ಅರ್ಧ ಕ್ಯಾಬಿನೆಟ್ಟೇ ಡೆಲ್ಲಿಲಿ ಜೈಲಲ್ಲಿ ಕೂತಿದ್ದಾರಪ್ಪ, ಜೈಲಿಂದ ಆಳ್ವಿಕೆ ಮಾಡ್ತಿದ್ದಾರಪ್ಪ ಅಂತ ಡಿಬೇಟಲ್ಲಿ ಮಾತಾಡಿದಾಗ ಇದೇ ಆಮ್ ಆದ್ಮಿ ಹೋಗ್ತಾರೆ, ಅವತ್ತೇನು ಮಾತಾಡ್ತಾರೆ, ಬರ್ರಿ ಸುಳ್ಳು ಸಾರ್, ಷಡ್ಯಂತ್ರ ಸಾರ್ ಅಂದರು. ಇವತ್ತಿಗೆ SIT ಚಾರ್ಜ್ ಶೀಟಲ್ಲಿ ದದ್ದಲ್ ಹೆಸರು ಬರ್ದಿಲ್ಲ, ನಾಗೇಂದ್ರ ಹೆಸರು ಬರ್ದಿಲ್ಲ. ಇಲ್ಲಿ SIT ಮಾತ್ರ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ED ಅಂತ ಬಂದ ತಕ್ಷಣ ಅವ್ರು ಏನು ಮಾಡಿದ್ದಾರೆ, 4970 ಪುಟ ಬರೆದು ನಾಗೇಂದ್ರ ಕಿಂಗ್ ಪಿನ್ ಅಂತ ಬರೆದಿದ್ದಾರೆ. ಒಳಗಡೆ ಹಾಕ್ಬಿಡೋಣವಾ? ಈಗ ಅದೇ ನಿಮಗೂ ಆಮ್ ಆದ್ಮಿ ಪಕ್ಷ ಇದ್ದಾಗ ಕೇಳಿಸ್ಕೊಳ್ರಿ, CBI ED ಅಂದ ತಕ್ಷಣ ನೀವೇನು ಹೇಳ್ತೀರಿ? ರೀ ಸರ್ಕಾರದ ಕೈಗೊಂಬೇರಿ, ಷಡ್ಯಂತ್ರ ಮಾಡಿದಾರ್ರಿ, ದೆಹಲಿ ಅಧಿಕಾರ ತಗೋಬೇಕು ಅಂತ ಈ ಮಟ್ಟಕ್ಕೆ ಇಳಿದ್ಬಿಟ್ರಿ. ದೆಹಲಿ ಹೈಕೋರ್ಟ್ ಏನ್ ಹೇಳ್ತು? ಪಂಜರದ ಗಿಳಿಗಳಾಗಬೇಡಿ ಅಂತ ಹೇಳ್ತು. ಯಾರಿಗೆ? ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಬೇಲ್ ವಿಚಾರಣೆಯಲ್ಲಿ ಪಂಜರದ ಗಿಣಿಯಾಗಿ ನೀವು ವರ್ಕ್ ಮಾಡಬೇಡಿ, ನೀವು ಸ್ವತಂತ್ರ ಇರತಕ್ಕಂಥ ವ್ಯಕ್ತಿಗಳು ಯಾವ್ದೋ ಒಂದು ಕೈಗೊಂಬೆಯಾಗಿ ನೀವು ಕೆಲಸ ಮಾಡಬೇಡಿ ಅಂತ. ಆ ರೀತಿ ಇಲ್ಲೆಲ್ಲಾದ್ರೂ ಉಲ್ಲೇಖ ಆಗಿದೆಯಾ? ಈ ರೀತಿ ಷಡ್ಯಂತ್ರ ಆಗಿ ಇವ್ರನ್ನ ಒಳಗಡೆ ಹಾಕಿದಾರಾ? ನೋಡಿ, ಇದು ಷಡ್ಯಂತ್ರನೇ ಅಲ್ಲ. ಕರ್ನಾಟಕದ ಒಂದೇ ನಿಮಿಷ ಆರೋಪಿ ಕ್ಲೀನ್ ಚಿಟ್
ನಿರಪರಾಧಿ. ನೋಡಿ ಈ ರೀತಿ ಮಾಡ್ಕೊಂಡೋದ್ರೆ ಈ ದೇಶದ ವ್ಯವಸ್ಥೆನೇ ಹಾಳಾಗುತ್ತೆ. Okay, ಅದೊಂದು ಅಧ್ವಾನ ಆಗುತ್ತೆ. ಈ ರೀತಿ ಯಾರು ಉಳ್ಳವರೇ ಇದನ್ನೆಲ್ಲ ಗೆದ್ಕೊಂಡು ಹೋಗ್ತಾರೆ. ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ನೈತಿಕತೆ ಮತ್ತೆ ಅನೈತಿಕತೆ ಅಂತ ಇರುತ್ತೆ. ನೈತಿಕ ವಿಚಾರಗಳಲ್ಲಿ ಬಂದಾಗ ಇದೇ ಧರ್ಮೇಂದ್ರ ಪ್ರಧಾನ್ಗೋಸ್ಕರ ನಾನು ನಿಜಾಮ್ ಅವ್ರಿಗೆ ಅದನ್ನೇ ಕೇಳಿದೆ, ನಿಮ್ಗೆ ಅಂತ ದುರ್ದಿತ್ತ ಈ ಮನುಷ್ಯನ ಒಳಗಡೆ ತಗೊಳ್ಳೇಬೇಕಾದ ರಾಜೀನಾಮೆ ಕೊಡಿಸೋದಕ್ಕೆ ಆಮ್ ಆದ್ಮಿ ಪಾರ್ಟಿ ಎಷ್ಟು ಪ್ರಯತ್ನ ಮಾಡ್ತೋ, ಸಿಜೆಪಿ ಎಷ್ಟು ಪ್ರಯತ್ನ ಮಾಡ್ತೋ, ಕಾಂಗ್ರೆಸ್ ಅಷ್ಟೇ ಪ್ರಯತ್ನ ಮಾಡಿದೆ. ಬೇರೆ ಪಾರ್ಟಿಗಳು ಅಪೋಸಿಷನ್ ಪಾರ್ಟಿಗಳು ಪ್ರಯತ್ನ ಮಾಡಿದೆ. ಅಲ್ಲಿ ನೈತಿಕತೆ ಪ್ರಶ್ನೆ ಬಂತು. ಯಾಕೆ ಅವ್ರಿಗೇನು ಇದೇ ರೀತಿ ಆರೋಪ ಆಯಿತಾ? ಅವ್ರಿಗೇನು ಚಾರ್ಜ್ ಶೀಟ್ ಆಗಿತ್ತಾ? ಅವ್ರ FIR ಉಲ್ಲೇಖ ಆಗಿಲ್ಲ. ಅಂತವ್ರನ್ನ ನೈತಿಕತೆ ಪ್ರಶ್ನೆ ಮಾಡಿ ನಾವು ಪ್ರಶ್ನೆ ಮಾಡಿದ್ವಿ. ಇಡೀ ದೇಶದ ಪ್ರತಿಯೊಬ್ಬರು ಜಂಜಿಗಳು ಪ್ರಶ್ನೆ ಮಾಡಿದ್ರು. ಎಲ್ಲಾ ವಿಷಯಗಳಲ್ಲೂ ನೈತಿಕತೆ ಅನ್ನೋದು ಇದ್ದೇ ಇರುತ್ತೆ. ಆ ನೈತಿಕ ವಿಷಯವಾಗಿ ಈ ನಾಗೇಂದ್ರನ ಏನಿದ್ದಾರೆ, ನಾಗೇಂದ್ರ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವ ಹಿನ್ನೆಲೆಯಲ್ಲಿ ಅದು ಖುಲಾಸೆ ಆಗೋವರೆಗೂ, ಯಾವ್ದಾದ್ರು ಒಂದು ಕೋರ್ಟ್ ಅಲ್ಲಿ ಖುಲಾಸೆ ಆಗೋವರೆಗೂ ನೀವು ಹೊರಗಡೆ ಏನೋ ತಪ್ಪೇನಿದೆ? 15 ಮಂದಿ ST MLA ಗಳಿದ್ದಾರೆ. ಒಂದೇ ನಿಮಿಷ ಸರ್, 15 MLA ST MLA ಗಳಿದ್ದಾರೆ. ST ಸಮುದಾಯದ 15 MLA ಕಾಂಗ್ರೆಸ್ ನಲ್ಲೇ ಇದ್ದಾರೆ. ಗೋಪಾಲಕೃಷ್ಣ ಇದೆ ಮೊಳಕಾಲ್ಮೂರು ಪಕ್ಕದಲ್ಲೇ ಇದ್ದಾರೆ. ಅವ್ರಿಗೆ ನೀವು ಮಂತ್ರಿ ಮಾಡ್ಲಿಲ್ಲ. 7 ಸಾರಿ MLA ಆಗಿದ್ದಾರೆ, ಮಂತ್ರಿ ಮಾಡ್ಬೋದಾಗಿದ್ದಾರೆ. ಯಾಕೆ ನಿಮ್ಗೆ ನಾಗೇಂದ್ರ? ಕ್ರಿಕೆಟ್ ಟೀಮ್ ಅಲ್ಲಿ 11 ಜನ ಇರ್ತಾರ್ರಿ, ಕ್ಯಾಪ್ಟನ್ ಒಬ್ಬನೇ ಮಾಡೋದು. ಕ್ಯಾಪ್ಟನ್ ಒಬ್ಬನೇ ಮಾಡೋದಲ್ವಾ? ಅವ್ರಿಗೆ ಅನ್ಸುತ್ತೆ ಸ್ಟ್ರಾಂಗ್ ಇದ್ದಾರೆ, ಎಲಿಜಿಬಲ್ ಇದ್ದಾರೆ ಅಂತ ಪಾರ್ಟಿ ಭಾವಿಸ್ತಾ ಇದೆಯಪ್ಪ. ಇವತ್ತಿಗೆ ಎಲಿಜಿಬಲ್ ಅದಲ್ಲ ಸರ್, ಎಲಿಜಿಬಲ್ ಇಲ್ಲ ಅಂತ ನಾವು ಹೇಳ್ತಾ ಇದೀವಿ. ಈಸ್ ನಾಟ್ ಎಲಿಜಿಬಲ್. ಅವನಿಗೆ ಎಲ್ಲಾದ್ರೂ ಖುಲಾಸೆ ಆಗೋವರೆಗೂ ಅವರು ಆರೋಪಿಯಾಗಿ ಅವನು ಖುಲಾಸೆ ಆಗ್ಬೇಕು. ಒಂದು ಮಟ್ಟದಲ್ಲಿ ಒಂದು ನಿಮಿಷ ಸರ್, ಮೇಲ್ನೋಟಕ್ಕಾದ್ರೂ ಆತ ತಪ್ಪು ಮಾಡಿಲ್ಲ ಅನ್ನೋದಾಗ್ಬೇಕು. ನಮ್ಮ 89 ಕೋಟಿ ಹೈದರಾಬಾದ್ಗೆ ಹೋಗುತ್ತೆ, ತೆಲಂಗಾಣಕ್ಕೆ. ಯಾರಿಗದು? ಕರ್ನಾಟಕದ ಹಣ ಹೈದರಾಬಾದ್ ಕಲ್ಯಾಣಕ್ಕೋಸ್ಕರ ಬಳಸಬೇಕಾದ್ರೆ 600 ಅಕೌಂಟ್ ಫೇಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಯಾರು ಹೊಣೆ? ನೈತಿಕ ಹೊಣೆ ಹೊರಬೇಕಲ್ಲ ಅವರು. ಮಾತಾಡ್ತೀನಿ ನಾನು. ಇದೀಗ ನಾನು ತಿಮ್ಮೇಗೌಡರು ಜಾಯ್ನ್ ಆಗಿದ್ದಾರೆ, JDS ನ ವಕ್ತಾರರು ಜಾಯ್ನ್ ಆಗಿದ್ದಾರೆ. ಸ್ವಾಗತ ತಿಮ್ಮೇಗೌಡರು ತಮಗೆ ಈ ಒಂದು ಡಿಬೇಟ್ಗೆ. ನಾನು ಮಾತಾಡಿಸ್ತೀನಿ. XLPU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. XLPU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ತಿಮ್ಮೇಗೌಡ್ರೆ, ಪ್ರತಿಭಟನೆ ಜೋರಾಗ್ತಾ ಇದೆ. ಇದು ನಾಗೇಂದ್ರ ರಾಜೀನಾಮೆ ಕೊಟ್ಬಿಡಬೇಕು ಅಂತೇಳಿ. SIT ಬಂದಾಗ SITಯಿಂದ ಕ್ಲೀನ್ ಚಿಟ್ಟು ಸಿಕ್ಕಿಬಿಟ್ಟಿದೆ, ಅಥವಾ ಇದೇ ನಾಗೇಂದ್ರ ದದ್ದಲ್ ಹೆಸರು SIT ಉಲ್ಲೇಖ ಮಾಡಿಲ್ಲ. ED ಅಂತ ಹೋದಾಗ ಇಲ್ಲಿ ಇದೇ ಈ ವ್ಯಕ್ತಿನ ಕಿಂಗ್ ಪಿನ್ ಅಂತ ED ಬರೆದಿದ್ದಾರೆ ಅಂತ ಹೇಳಿ. ಏನು ಮಾಡಬೇಕು ಅಂತ ಇದ್ದೀರಿ ಈ ಕೇಸಲ್ಲಿ? ನಾಗೇಂದ್ರ ರಾಜೀನಾಮೆ ತಗೋಬೇಕು ಅಂತಿದ್ದೀರಾ ನೀವು? ಸನ್ ನೋಡಿ, ಇವತ್ತು ನಮ್ಮ ರಾಜ್ಯ ಸರ್ಕಾರ ರಾಜ್ಯದ ತೆರಿಗೆ ಹಣದಲ್ಲಿ ಇವತ್ತು ಏನು ಇವಾಗ ನೋಡಿ, ಒಂದು ಬರಗಾಲ ಇದೆ, ಮಳೆ ಬಿದ್ದಿಲ್ಲ, ಕೆಲವು ಕಡೆ ಮಳೆ ಆಗಿದೆ, ಅದಕ್ಕೆ ಬಿತ್ತನೆ ಮಾಡಲಿಕ್ಕೆ ಆಗ್ತಾಯಿಲ್ಲ, ರೈತರು ಕಾಯ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಹೊಸದಾಗಿ ಬಂದಿರತಕ್ಕಂಥ ಶಾಸಕರುಗಳು ಕೂಡ ಇದ್ದಾರೆ. ಇವತ್ತು 223 ಜನರು, ನಾಗೇಂದ್ರ ಅವ್ರನ್ನ ಬಿಟ್ಟರೆ 223 ಜನರು ಅವರವರ ತಾಲೂಕಿನ ಬಗ್ಗೆ ಎಲ್ಲ ಕಡೆ ತುಂಬ ಅದರದೇ ಆದಂಥ ಸಮಸ್ಯೆಗಳಿದ್ದಾವೆ. ಅದನ್ನು ಚರ್ಚೆ ಮಾಡಬೇಕಾದಂಥ ಸಮಯ. ಜೊತೆಗೆ ಸನ್ಮಾನ್ಯ DK ಶಿವಕುಮಾರ್ ಎಲ್ಲ ಬ್ಲಾಕ್ ಟಿ ಶರ್ಟ್ ಹೊಲ್ಸ್ಕೊಂಡು ಬಂದು ನಿಂತಿದ್ದೀರಲ್ಲ ವಿಧಾನಸೌಧದಲ್ಲಿ. ಆದರೆ ಸನ್ಮಾನ್ಯ DK ಶಿವಕುಮಾರ್ ಅವರು ಭಾರಿ ಹಠ ಬಿದ್ದು 3 ವರ್ಷಗಳ ಕಾಲ CM ಆಗಲೇಬೇಕು, ನಾನು ಹಾಗೆ ಅಂತೇಳಿ ಹಠ ಬಿದ್ದು ತಗೊಂಡು, ಬಟ್ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಡ್ಕೊಳ್ತಕ್ಕಂಥ, ಕಾಂಗ್ರೆಸ್ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿ ಜನರಿಂದ ಚಿಮಾರಿ ಅಲ್ಲ. ಅವರ ಕಾಂಗ್ರೆಸ್ನ ಎಷ್ಟೋ ಶಾಸಕರು ಕೂಡ ಸಮಾಧಾನ ಇಲ್ಲ. ಒಂದು ಸರ್, ಅವ್ರ ಸರ್ಕಾರ ಅವ್ರದೇ ಒಂದು ಪಕ್ಷ, ಯಾರನ್ನು ಬೇಕಾದ್ರೂ ಮಂತ್ರಿ ಮಾಡಲಿ, ಯಾರಿಗೂ ಅಭ್ಯಂತರ ಇಲ್ಲ. ನೀವು ಇಂಥವನ್ನೇ ಮಾಡಿದ್ದೆ ಯಾರು ಹೇಳಕ್ಕಾಗಿಲ್ಲ. ಅವ್ರಿಗೆ ಹೈಕಮಾಂಡ್ ಉಂಟು, ಅವ್ರುಂಟು. ಆದ್ರೆ ಸರ್, ಇಲ್ಲಿ ಏನಂತಂದ್ರೆ ಏನು ನಾಗೇಂದ್ರ ಅವರು ಇದ್ದಾರೆ ಸರ್, ಈ ಒಂದು ವಾಲ್ಮೀಕಿ ಹಗರಣದ ಕೇಸಲ್ಲಿ ಅವರು ಆರೋಪಿಯಿಂದಾಗಿ ಜೈಲ್ಗೆ ಹೋಗಿ ಮತ್ತೆ ಬಂದಿದ್ದಾರೆ, ಬೇಲ್ ತಗೊಂಡು ಬಂದಿದ್ದಾರೆ. ಅವ್ರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ತಕ್ಕಂಥ ಅಷ್ಟೊಂದು ಅಗತ್ಯತೆ ಏನಿತ್ತು ಅಂತಕ್ಕಂಥದ್ದೇ ನಮ್ಮ ಪ್ರಶ್ನೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ವಿರೋಧ ಪಕ್ಷಗಳಾಗಿ ನೀವು ಬೇರೆ ಯಾರನ್ನ ತಗೊಳ್ಳಿ, ಯಾಕೆ ಅವರೊಬ್ಬರಿಂದ ಇಡೀ ಸದನವನ್ನ ನೀವು ನಡಿದಂಗೆ ಬಿಡ್ತಾ ಇದ್ದೀರಾ? ಸದನವನ್ನು ಚರ್ಚೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಯಾಕೆ ಅಷ್ಟೊಂದು ಅಟೆ ಹಾಕಿ ನಿಮಗೆ ಅಂತೇಳಿ. ಸರ್, ಇವತ್ತು ಏನಾಗುತ್ತೆ, ಯಾವುದೇ ಸರ್ಕಾರ ಬರಲಿ, ಸರ್ಕಾರಕ್ಕೆ ಎಷ್ಟು ಒಂದು ಜವಾಬ್ದಾರಿ ಇರುತ್ತೋ ಅಧಿಕೃತವಾದಂಥ ವಿರೋಧ ಪಕ್ಷಗಳಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ಆದರೆ ಕೆಲವೊಂದು ಟೈಮಲ್ಲಿ ಏನೇ ಸರ್ಕಾರ ತಪ್ಪು ಮಾಡಿದ್ರೆ ಅದನ್ನ ತಿರ್ತಕ್ಕಂಥದ್ದು ವಿರೋಧ ಪಕ್ಷಗಳ ಕರ್ತವ್ಯ, ಸಮಸ್ಯೆಗಳನ್ನ ಚರ್ಚೆ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷಗಳ ಕರ್ತವ್ಯ. ಆದರೆ ಇಂಥ ಟೈಮಲ್ಲಿ ಏನು ಹೇಳ್ತಿದ್ದಾರೆ, ನೀವು ರಾಜೇಂದ್ರ ಅವ್ರು ಬೇಡ, ಅವ್ರು ಕೈ ಬಿಡಿ, ನಮಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಿದ್ದ. ಇವ್ರು ಯಾಕೆ ಅಷ್ಟ ಹಠ ಬೀಳ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಒಂದು ಜೊತೆಗೆ ಸರ್, ಅಲ್ಲ ಇವ್ರು ಹೇಳಿದ್ದೇನು ಗೊತ್ತಾ ತಿಮ್ಮೇಗೌಡ್ರೆ, ED ಚಾರ್ಜ್ ಶೀಟ್ ನಾವ್ಯಾಕೆ ನಂಬೋಣ? SIT ತನಿಖೆ ಮಾಡಿಲ್ಲ. SIT ಇವ್ರು ಸರ್, ಇವ್ರು ನೋಡಿ, ED BJP ಅವ್ರದ್ದು
ಸರ್ ನೀವು ಬರ್ದ್ಬಿಟ್ರೆ ಇಲ್ಲ, ಇಲ್ಲ, ಇಲ್ಲ. ಮೈತ್ರಿ ಪಕ್ಷ ನೋಡಿ, ಬರ್ದ್ಬಿಟ್ರೆ ಸರ್, ಪರ್ಫೆಕ್ಟ್. ಅದು ಅವತ್ತು ಪುಣ್ಯಾತ್ಮ- ಅವ್ರು ಒಳ್ಳೆ ಪೆನ್ನಲ್ಲಿ ಬರ್ದಿರ್ತಾರೆ, ಇವರಾದ್ರೆ ಕೆಟ್ಟ ಪೆನ್ನಲ್ಲಿ ಬರ್ದ್ಬಿಟ್ಟಿರ್ತಾರೆ ಚಾರ್ಜ್ ಶೀಟ್ ಅವತ್ತು ಅಂತ. ಪುಣ್ಯಾತ್ಮ ಚಂದ್ರಶೇಖರ್ ಅಂತಕ್ಕಂಥ ಅಧಿಕಾರಿ ಏನಾದ್ರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇದು ಯಾವುದು ಕೂಡ ಈಚೆ ಬರ್ತಿರ್ಲಿಲ್ಲ ಸರ್. Okay. ಇವತ್ತು ಆ ಪುಣ್ಯಾತ್ಮಗೆ ನಮ್ಮ ರಾಜ್ಯದ ಜನದ ಪರವಾಗಿ ನಾವು ಕೈ ಮುಗಿಬೇಕು ಇವತ್ತು. ಯಾಕೆಂತಂದ್ರೆ ನಾನಂತೂ ಹೋಗ್ತಾ ಇದೀನಿ ಇವತ್ತು ಏನು ಹಿಂದುಳಿದ ವರ್ಗ 1 ಕೋಟಿಗಿಂತ ಜನ ಜಾಸ್ತಿ ಇದಾರೆ ಅಂದ ಅವ್ರಿಗೆ ಅನ್ಯಾಯ ಆಗಬಾರ್ದು. ಇಂಥವ್ರನ್ನ ನಾನು ಅಧಿಕಾರಿಗಳು ಶಿಕ್ಷೆ ಮಾಡಿಸ್ಲೇಬೇಕು ಅಂತ ಅಧಿಕಾರಿಗಳು ಹೇಳಿ ಸೇರ್ಕೊಂಡು ಮಾಡ್ಕೊಂಡಂತ ಹಗರಣಕ್ಕೆ ನಾನೇನ್ರಿ ಹೊಣೆ, ಸರ್, ನಂದೆಲ್ ಪಾತ್ರ ಐತ್ರಿ ಅಂತ ಸರ್, ಇವ್ರು ಹೇಳೋದು, ನಾಗೇಂದ್ರ ಹೇಳೋದು. ಸರ್ ಇವ್ರ ಅಕೌಂಟ್ಗೆ ಎಷ್ಟೋಯ್ತು ಸರ್? ಸನ್ಮಾನ್ಯ ಸಿದ್ದರಾಮಯ್ಯನವರು ಇಡೀ ಇತಿಹಾಸದಲ್ಲಿ 180 ಕೋಟಿ ಅಲ್ಲ ರೀ 87 ಕೋಟಿ ಒಪ್ಕೊಂಡ್ರಲ್ಲ ಸರ್. ಹೌದು. ಯಾರು ಮಾಡಿದ್ದು ಅಂತೇಳಿ ಅವಾಗ ನಾಗೇಂದ್ರ ಅವರೇ ಅದು ವಾಲ್ಮೀಕಿ ಹಗರಣದಲ್ಲಿ ಕಿಂಗ್ ಪಿನ್ ಅಂತ ಕೂಡ ಗೊತ್ತಾಯ್ತಲ್ಲ ಸರ್. ಒಪ್ಕೊಂಡ್ರು, ಅದಕ್ಕೆ ಹೇಳಿ ಜೈಲಿಗೆ ಹಾಕಿದ್ರು. ಮತ್ತೆ ಹೇಗಿದೆ ಸಿದ್ದರಾಮಯ್ಯನವ್ರು ಅಮೌಂಟ್ ಹೇಳಿದ್ರಿ, ಅಮೌಂಟ್ ಹೇಳಿದ್ರು ಸಿದ್ದರಾಮಯ್ಯ, ಇಷ್ಟು ನಾವು ಇದು ಮಾಡಿದೀವಿ ಅಮೌಂಟ್ ಹೇಳಿದ್ರು. ಆಗ ಅಧಿಕಾರಿಗಳನ್ನ ಸರ್ ಏನಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಇತ್ತೀಚೆಗೆ ತಿಮ್ಮಗೌಡ್ರೆ, ನಾನು ಇದರಲ್ಲಿ ಕೇಸ್ನ ಟೆಕ್ನಿಕಾಲಿಟೀಸ್ ಕೇಳ್ತಾ ಇದ್ದೀನಿ. ಓಕೆ, ನಿಮ್ಗೆ ಟೆಕ್ನಿಕಾಲಿಟೀಸ್ ಇನ್ ಜನರಲ್ ನಾಗೇಂದ್ರ ಮಾಡಿದ ಒಪ್ಕೊಂಡ್ಬಿಟ್ಟಿದ್ರು, ಅದು ಬೇರೆ, ಆ ಥರ ಮಾತಾಡೋದು ಬೇರೆ. ಈ ಕೇಸ್ನ ಮೆರಿಟ್ ಅಂತ ನಾವು ಬಂದಾಗ ಅವರು ಸಿದ್ದರಾಮಯ್ಯನವ್ರು ಹೇಳಿದ್ ನಿಜ, ನಾಗೇಂದ್ರ 87 ಕೋಟಿ ಹೊಡೆದ್ಬಿಟ್ಟಿದ್ದ, ನಾಗೇಂದ್ರ 100 ಕೋಟಿ ತಿಂದುಬಿಟ್ಟಿದ್ದ, ಸಿದ್ದರಾಮಯ್ಯನವ್ರು ಹೇಳಿದ್ರ? ಇಲ್ಲ ಸರ್. SIT ಇವ್ರು ಕೇಳೋ ಸರ್ಕಾರದ ಅದು ಕೇಳ್ತಾರೆ, SIT ಆ ಥರ ಹೇಳಿದ್ಯೇನ್ರಪ್ಪ ಅಂತಾರೆ. 12 ಜನ ಅಧಿಕಾರಿಗಳ ಮೇಲೆ ಇದ್ದಾರೆ ರೀ, ಅವರೆಲ್ಲ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸರ್ ನೋಡಿ, SIT ಇವರು ಸರ್ಕಾರ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮೂಡದಲ್ಲೂ ನೋಡಿದ್ವಿ, ನಾವು ಇದ್ರಲ್ಲೂ ನೋಡಿದ್ವಿ. ಮೂಡದಲ್ಲಿ ಏನಾಯ್ತು, SIT ಇಲ್ಲ, SIT ಇಲ್ಲ ಅಂದ್ರೆ ಮೇಲಕ್ಕೂ ಹೋದ್ರಲ್ರಿ, ನೀವು 14 ಸೈಟ್ ವಾಪಸ್ ಕೊಟ್ರು. ನೀವು ಈಗ ಒಂದು ನಿಮಿಷ ತಿಮ್ಮಗೌಡ, ನೀವು ಮೈಸೂರವರೆಗೂ ನೀವೆಲ್ಲ ವಾಕಿಂಗ್ ಹೋದ್ರಿ, ಹೌದು, ನೀವು ನಿಮ್ಮ BJP ಅವರೆಲ್ಲ ವಾಕಿಂಗ್ ಮಾಡಿದ್ರಲ್ಲ, ಏನು ವಾಕಿಂಗ್ ಅದೇನು ಜಾತವಾ ಅದೇನದು ಪಾದಯಾತ್ರೆ ಪಾದಯಾತ್ರೆ, ಸರಿ, ಪಾದಯಾತ್ರೆ ಮಾಡಿದ್ರಲ್ಲ, ಅಲ್ಲಿ ಏನು ಮಾಡ್ಕೊಂಡು ಈಗ ಯಾರು ಸಿದ್ದರಾಮಯ್ಯನವರು ಎಲ್ಲಾದರೂ ನನ್ನ ಮೇಲೆ ಕೇಸ್ ಹಾಕ್ಬೇಡಿ, ಬೇಡಪ್ಪ ಬಿಟ್ಬಿಡಿ ನನ್ನ ಕೇಳಿದ್ರ? ಇಲ್ಲ ಅಲ್ಲ, ಅವ್ರನ್ನ ನೀವು ಎಲ್ಲ ಅವಕಾಶಗಳಿತ್ತು, ED ಬಳಸ್ಬೋದಾಗಿತ್ತು, CBI ಏನಾದ್ರೂ ಬಳಸ್ಕೊಂಡು ವಾಪಸ್ ಕೊಟ್ಬಿಟ್ರಲ್ಲ. ಸರಿ ಸ್ವಾಮಿ, ವಾಪಸ್ ಕೊಟ್ರಲ್ಲ. ಅವ್ರಿಗೆ ಜೈಲಿಗೆ ಹಾಕ್ಸ್ಬೇಕಾಗಿತ್ತು, ನೀವು ಜೈಲಿಗೆ ಹಾಕ್ಸಿದ್ರ? ಇನ್ನು ಯಾಕೆ ಬಿಟ್ರಿ ಮತ್ತೆ? ಇನ್ನೂ ಕೂಡ ಆ ಕೇಸ್ ಇನ್ನೂ ಪೂರ್ತಿ ಕ್ಲಿಯರ್ ಆಗಿಲ್ಲ, ಅದು ಇನ್ನು ಇದೆ, ಬರುತ್ತೆ, ನಿಧಾನ ಬರುತ್ತೆ. ಆದ್ರೆ 14 ಸೈಟ್ ವಾಪಸ್ ಕೊಟ್ರ, ಮೂಡಾಗ 14 ಸೈಟ್ ಬಂತ. ಈಗ ರೇವಣ್ಣ ಅವ್ರದ್ದು ಕುಮಾರಸ್ವಾಮಿ ಅವ್ರ ಕೇಸ್ಗಳನ್ನ ಏನ್ ಮಾಡೋಣ ಹೇಳಿ? ಈಗ ಹೋಗಿ ಯಾವುದು? ಈಗ ರೇವಣ್ಣ ಅವ್ರನ್ನ ಕುಮಾರಸ್ವಾಮಿ ಅವ್ರು ಏನ್ ಮಾಡೋಣ ಹೇಳಿ? ಕುಮಾರಸ್ವಾಮಿ ಕೇಸ್ಗಳು ಲೋಕಾಯುಕ್ತದಲ್ಲಿ ಒಂದು ಟ್ರಾನ್ಸ್ಲೇಷನ್ ಆಗದೆ ಕೂತಿದೆಯಲ್ಲ ಸರ್. ನೋಡಿ, ಟ್ರಾನ್ಸ್ಲೇಷನ್ ಆಗದೆ ಕೂತಿದೆ, ಗಣಿ ವಿಚಾರದ್ದು ಸರ್ಕಾರ ಯಾರ್ದಿದೆ? ಟ್ರಾನ್ಸ್ಲೇಷನ್ ಆಗಿಲ್ಲ ಅಂತ ಸರ್ಕಾರ ಟ್ರಾನ್ಸ್ಲೇಷನ್ ಮಾಡ್ಕೊಡಿ, ಟ್ರಾನ್ಸ್ಲೇಷನ್ ಅನುಮತಿ ಇಲ್ಲ ತನಿಖೆಗೆ. ನೋಡಿ ಏನಾಗುತ್ತೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಯಾರು ಮಾಡಿಸ್ಬೇಡಿ ಅಂತ ಇಟ್ಕೊಂಡಿದಾರ, ಏನೇನೆಲ್ಲ ಪ್ರಯತ್ನ ಪಟ್ರು, ಕೇತ್ಮರಳಿ ಬಿಡದಿ ಜಮೀನು ಬಗ್ಗೆ ಏನೇನೆಲ್ಲ ಪ್ರಯತ್ನ ಪಟ್ರು, ಏನಾಯ್ತು ಅವ್ರಿಗೆ? ನಿಜಾಮ್ ಅವರೇ ನೋಡಿ ಸರ್, ಇಲ್ಲಿ ಈ ಪ್ರಶ್ನೆ ಬರೋದೇನು ಗೊತ್ತಾ, ನೈತಿಕತೆ ಅಂತ ಒಂದು ಕ್ವಶನ್ ಬರುತ್ತೆ, ಇದರಲ್ಲಿ ನೈತಿಕತೆ ಅಂತ ಒಂದು ಕ್ವಶನ್ ಬರುತ್ತೆ. ಈಗ ಇಲ್ಲಿ ಕೇಳ್ತಾ ಇದ್ರು ಶಶಿ ಏನ್ರಿ, 15 ಜನ ST ಸಮುದಾಯಗಳಿಂದ ಹುಡುಗರಿದ್ದಾರೆ ಅಥವಾ ಶಾಸ್ತ್ರಗಳಿದ್ದಾಗ ಅಂತ ಅನಿವಾರ್ಯತೆ ನಾಗೇಂದ್ರನೇ ತಂದು ಕೂರಿಸ್ಕೊಳ್ಬೇಕು ಅಂತ ಹೇಳಿ. ನೋಡಿ ಇದೇ ಅನಿವಾರ್ಯ ಇದೆಯೋ ಅನಿವಾರ್ಯ ಇಲ್ಲ ಅಂತ. ಬ್ಲ್ಯಾಕ್ ಅಂಡ್ ವೈಟ್ ಕ್ವೆಶನ್ ನೀವು ಕೇಳಿದ್ರೆ ಯಾವ ಹಂಡ್ರೆಡ್ಸ್ ಆಫ್ ಆಪ್ಷನ್ಸು, ಇವ್ರಿಗೂ ಮಾಡ್ಬೋದು, ಅವ್ರಿಗೂ ಮಾಡ್ಬೋದು. ST ಅವ್ರಿಗೆ ಮಾಡಿಲ್ಲ ಅಂದ್ರೇನು ಏನು ದೊಡ್ಡ ಮಹಾ ಆಗೋದಿಲ್ಲ. ಆದ್ರೆ ಇನ್ ಅ ಸಿಚುವೇಶನ್ ಸಿದ್ದರಾಮಯ್ಯ ಅವರು ಕೇಳಿದ್ರು ನಾಗೇಂದ್ರ ಅವ್ರಿಗೆ, ಏನಪ್ಪಾ ನೀವು ಮಾಡಿದ್ದೀರೇನಪ್ಪ, ಇದು ಏನಾದ್ರು ಇದೆಯೇನಪ್ಪ? ಇಲ್ಲ ಸರ್, ನಾನು ದೊಡ್ಡ ಪರಮತ್ಯಾಗ ಬಿಡಿ, ಪರಮತ್ಯಾಗ ಯಾರನ್ನ ಮಾಡಿದಾರಪ್ಪ ಅಂದಾಗ ಔಷಧ ಮಾಡಿದ್ದೀನಿ ಅನ್ಬಿಡ್ತಾರ. ದೊಡ್ಡ ನಿಮ್ ಪಾರ್ಟಿಗೆ ತ್ಯಾಗ ಇಟ್ಕೊಳ್ಳಿ. ಕ್ಯಾಬಿನೆಟ್ ಸ್ವಾಮಿ, ಕ್ಯಾಬಿನೆಟ್ ಮಿನಿಸ್ಟರ್ ಅವರು, ಸಿದ್ದರಾಮಯ್ಯ ಮಿನಿಸ್ಟರ್, ನಿಜಾಮ್ ಜಿಗ್ ಮಿನಿಸ್ಟರ್, ಶಶಿ ಮಿನಿಸ್ಟರ್ ಅಂತ ಅಲ್ಲ ಬರಲ್ಲ. ದ ಬಿಗಿನಿಂಗ್ ಆಫ್ ಅಕೌಂಟಬಿಲಿಟಿ ಸ್ಟಾರ್ಟ್ಸ್ ಹಿಯರ್. CM ಅವ್ರು ಕೇಳಿದ್ರು, ನಾಗೇಂದ್ರಪ್ಪ ಏನಾದ್ರು ಮಾಡಿದೇನಪ್ಪ, ಏನಿದು ಅಂತ. ಇಲ್ಲ ಅಣ್ಣ ನಾನು ಮಾಡಿಲ್ಲ ಸರ್, ಇದು ಮಾಡಿಲ್ಲ ಅಂತ. ಒಂದು ಕೆಲಸ ಮಾಡಪ್ಪ, ರಾಜೀನಾಮೆ ಕೊಟ್ಬಿಡು. ಓಕೆ, ಆನ್ ಫಸ್ಟ್ ಇನ್ಸ್ಟೆನ್ಸ್. ಇಲ್ಲ, ಯಾಕೆ ನಾನು ಏನು ಮಾಡಬೇಕು, ಯಾಕೆ ಮಾಡಬೇಕು, ಏನು ಒಂದು ಮಾತು ಕೇಳಿಲ್ಲ ನಾಗೇಂದ್ರ ಅವರು. ನೇರವಾಗಿ ಹೋಗಿ ರಾಜೀನಾಮೆ ನಡೀತು. ಅರೆ ಬೈ, ನಿಮ್ಮ ಮನೇಲಿ ಹೇಳೋದು ಸತ್ಯ. ನಿಜಾಂಜಿ ಒಂದು ನಿಮಿಷ, ನಾನೇನು ಕೇಳ್ತಿದ್ದೀನಿ, ಇದು ನಾಗೇಂದ್ರ ಅವರು ಈ ರಾಜ್ಯಕ್ಕೆ ಮಾಡಿದಂತ ದೊಡ್ಡ ಉಪಕಾರ, ದೊಡ್ಡ ಪುಣ್ಯ ಅಂತ ಯಾರು ಭಾವಿಸ್ಬೇಕಾಗಿಲ್ಲ. ಕರೆಕ್ಟ್, ಪುಣ್ಯನ ಯಾರೇ ಪುಣ್ಯ ನಾಗೇಂದ್ರ ಮಾಡಿದ್ದೇನಪ್ಪ ಅಂದ್ರಂತೆ. ಇಲ್ಲ ಸರ್ ನಾನು ಮಾಡಿಲ್ಲ ಅನ್ಬಿಟ್ರಂತೆ. ನೋಡಿ ಸರ್, ರಾಜೀನಾಮೆ ಕೊಟ್ಬಿಡಪ್ಪ ಅಂತ ಬರೆದು ಕೊಟ್ಬಿಟ್ಟು ಎಂಥ ಪುಣ್ಯದ ಕೆಲಸ. ನಿಮ್ ಪಾರ್ಟಿಗೆ ನಿಷ್ಠೆ ಇಟ್ಕೊಳ್ಳಿ. ಲಿಸನ್ ಕೊಟ್ಟಾದ್ಮೇಲೆ ಅವ್ರು ವೇಟ್ ಮಾಡಿದ್ರು, ತನಿಖೆ ಆಯ್ತು, ED ಬಂದ್ರು, CBI ಬಂದ್ರು, ಯಾರು ಅವ್ರ ಕೈಗೆ ಏನ್ ಸಿಕ್ಕಿಲ್ಲ. ಆದ್ಮೇಲೆ ನಾವು ಫ್ಯೂಚರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂದ್ಬಿಟ್ಟು ಒಂದು
ಚೀಲಲ್ಲಿ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. SIT ಅಲ್ಲಿ ಏನ್ ಬಂತು, ಬಂದಿದೆಯಲ್ಲ. ಈಗ ಇವ್ರು SIT ಹೇಳ್ತಾವ್ರೆ ನಮ್ಮ ಸರ್ಕಾರದು ಅಂತ, ಇಡಿ ಬರ್ದ್ಬಿಟ್ರೆ ಯಾರು ಬಂದಿದ್ದು, ದೇವ್ರು ಬರ್ದ್ರಾ? ಇಲ್ಲ ಇಲ್ಲ, ತಿಮ್ಮೇಗೌಡರು ಮಾತಾಡ್ಬೇಡ್ರಿ ಒಂದ್ ನಿಮಿಷ. ದೇವ್ರು ಬರ್ದ್ಬಿಟ್ರ? ನಾವು ಬರ್ದ್ರೆ ತಪ್ಪು, ಇಡಿ ಬರ್ದ್ರೆ ಸತ್ಯ, ಈ CBI ಬರ್ದ್ರೆ ಸತ್ಯ, ಮೋದಿ ಅವ್ರು ಹೇಳಿದ್ರೆ ಸತ್ಯ, ಸಿದ್ದರಾಮಯ್ಯ ಹೊಡೆದ್ರೆ ತಪ್ಪು. ಇದೇನ್ ಮಾತುಕತೆ ಇದು? ನಿಮ್ ಕಾಂಗ್ರೆಸ್ ನಮ್ಗೆ ತಲೆ ಇದೆ, ಸುಮ್ನೆ ನೀವು ಅಧಿಕಾರ ಕೊಟ್ಟಿದೆ, ನಾವು ಸುಮ್ನೆ ನಾವೇ ಕೊಟ್ಟಿದ್ ನಿಮ್ಗೆ ಪ್ರಜ್ವಲ್ ರೇವಣ್ಣ ಏನ್ ಮಾಡಿದ್ದು, ರೇವಣ್ಣ ಏನ್ ಮಾಡಿದ್ದು ಶಶಿ ಅವರು ಜೋರಾಗಿ ಹೇಳ್ತಾ ಇದ್ರಲ್ಲ, ಅರವಿಂದ್ ಕೇಜ್ರಿವಾಲ್ ಜೈಲ್ ಹೋಗಿದ್ದೇನಕ್ಕೆ, ಸಿಸೋಡಿಯಾ ಏನಕ್ಕೆ ಹೋಗಿದ್ ಮನೀಶು, ಸತ್ಯೇಂದ್ರ ಜೈನು, ಮತ್ತೆ ಇನ್ನೊಬ್ರು ಅರೋರಾ ಅಂತ ಇದ್ದಾರೆ, ಸಂಜಯ್ ಸಿಂಗ್ ಹೋಗಿದ್ರು. ಮತ್ತೆ ನಿಮ್ಮ ಪೂರ್ತಿ ಪಾರ್ಟಿ ಫಿನಿಶ್ ಮಾಡ್ಬಿಡ್ಬೇಕ್ರಿ, ರಾಜೀನಾಮೆ ಕೊಟ್ಬಿಟ್ಟು ಪಾರ್ಟಿ ಕ್ಲೋಸ್ ಮಾಡ್ಬಿಡಿ. ನಿಮ್ಮ ಹೆಡ್ ಕರಪ್ಷನ್ ಕೇಸಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡು ನಾನು ಆಡಳಿತನೂ ಬಿಡೋದಿಲ್ಲ, ನಾನು ಮುಖ್ಯಮಂತ್ರಿ, ನಾನು ಅಲ್ಲಿಂದಾನೇ ಆಡಳಿತ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ ನಿಮ್ಗೆ? ಆವಾಗ ನಿಮ್ಗೆ ಕಾಂಗ್ರೆಸ್ ಗೊತ್ತಾಗ್ಲಿಲ್ವಾ, ಬಿಜೆಪಿ ಗೊತ್ತಾಗ್ಲಿಲ್ವಾ? ಯಾವ್ದು ಬಿಜೆಪಿ ಆವಾಗ ಹೇಳ್ತಾ ಇದ್ರಿ, ಬಿಜೆಪಿ ನಮ್ಮ ಮೇಲೆ ದೊಡ್ಡ ಷಡ್ಯಂತ್ರ ನಡೆಸ್ತಾವ್ರೆ, ನನ್ಗೆ ಈಗ ಆಮ್ ಆದ್ಮಿ ಹಂಗ ಹೇಳಿದ್ರು ಅಂತ ಹೇಳಿ ಈಗ ತೆಲುಗಲ್ಲಿ ಮಾತಾಡ್ತಾರೆ, ಅದೇನೋ ದಾನಕ್ಕೂ ದಿನಕ್ಕೂ ಸರ್ಪಾಯ ಅಂತಾರೆ, ಅವ್ರಿಗೂ ಇವ್ರಿಗೂ ಸರೋಯ್ತು ಅಂತ ಹೇಳಿ. ಹಂಗಾಗಿತ್ತು, ನಮ್ದು ಹಿಂಗಾಗಿತ್ತು, ಸುಮ್ಮನೆ ಬಿಟ್ರೆ ಯಾರು ಮಾತಾಡ್ಬೇಡಿ. ಅವ್ರದ್ದು ಹಂಗಿತ್ತು. ನಿಜಾಮ್ಜಿ ಒಂದು ನಿಮಿಷ ನಾನೇನು ಕೇಳ್ತೀನಿ, ಶಶಿ ಕೇಳ್ತೀನಿ. ಶಶಿ, ಇದು ಈ ಥರ ಲೆಕ್ಕಕ್ಕೆ ಬರಲ್ಲ. ಇದು ಈ ಥರ ಲೆಕ್ಕಕ್ಕೆ ಎರಡು ತಪ್ಪು ಸೇರಿ ಒಂದು ಸರಿ ಆಗಲ್ಲ. ಎರಡು ತಪ್ಪುಗಳು ಸೇರಿಸ್ಬಿಟ್ಟು ಒಂದು ಸರಿ ಮಾಡ್ತೀವಿ ಅಂದ್ರೆ ಆಗಲ್ಲ. ಈಗ ನಿಮ್ಮ ತಪ್ಪು ನಾವು ಕೇಳಲ್ಲಪ್ಪ, ಕಾಂಗ್ರೆಸ್ ತಪ್ಪು ನೀವು ಕೇಳಬೇಡಿ ಅಂತ ನಿಮ್ಮ ತಪ್ಪು ನಾನು ಕೇಳಲ್ಲ, ನನ್ನ ತಪ್ಪು ಅಂದಾಗ ನೀನು ಕೇಳಬೇಡ, ನೀನು ಇಂಥ ವಿಚಾರ ಸಾಫ್ಟ್ ಆಗಿರು. ನೀನು ಆಮ್ ಆದ್ಮಿ ಪಾರ್ಟಿ ಆ ಜಾಯಮಾನ್ದವ್ರಲ್ಲ. ಓಕೆ, ಆಮ್ ಆದ್ಮಿ ಪಾರ್ಟಿ ನಿಷ್ಠಾವಂತರು, ಪ್ರಾಮಾಣಿಕರಿದ್ದೀವಿ. ಏನ್ ಹೇಳ್ತು, ಎಲ್ಲಾದ್ರೂ ರಿಕವರಿ ಆಗಿದ್ಯಾ? 10 ರೂಪಾಯಿ ರಿಕವರಿ ಆಗಿದ್ರೆ ಕೇಳಿ. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇದೇ ರಾಹುಲ್ ಗಾಂಧಿ ಅವರು, ಇದೇ ಸೋನಿಯಾ ಗಾಂಧಿ ಅವರು, ಇದೇ ಪ್ರಿಯಾಂಕಾ ವಾದ್ರಾ ಅವರು ಷಡ್ಯಂತ್ರ ಅಂತ ಹೇಳಿದ್ರು. ಈಗ ವಕ್ತಾರ್ ಹೇಳೋದನ್ನ ಒಪ್ಕೋಬೇಕು, ಅವ್ರು ಹೇಳಿದನ್ನು ದೊಡ್ಡವ್ರು ಹೇಳೋದನ್ನ ಒಪ್ಕೋಬೇಕು, ಅವ್ರಿಗೆ ಹೇಳ್ಬೇಕು. ಈಗ ಅವ್ರ ನಾಯಕರಿಗೆ ನಾನು ಪ್ರಶ್ನೆ ಮಾಡ್ತೀನಿ, ನಾವು ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತೀನಿ, ನಿಮ್ಮ ವಕ್ತಾರರು ನಮ್ಮ ಮೇಲೆ ಹೇಳ್ತಾ ಇದ್ರಲ್ಲ, ನೀವು ಅವತ್ತು ಹೇಳಿ ಸುಳ್ಳ? ಅವತ್ತು ಹೇಳಿದ್ರು ಕೇಜ್ರಿವಾಲ್ ನ ಒಳಗಡೆ ಹಾಕಿರೋ, ಶಿಬು ಸೊರೇನ್ ಒಳಗಡೆ ಹಾಕಿರತಕ್ಕಂಥದ್ದು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಅವತ್ತು, ಅದು ಸುಳ್ಳ? ವಕ್ತಾರ ಹೇಳ್ತಾ ಇರೋದು ನಿಜನಾ? ಅದನ್ನ ಹೇಳ್ಬೇಕಲ್ಲ. ನೋಡಿ, ಇದು ತಾತ್ವಿಕ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಎಲುಬಿಲ್ಲದ ನಾಲ್ಗೆ ಅಂತ ಹೇಳ್ತೀವಲ್ಲ, ಏನ್ ಬೇಕಾದ್ರೂ ಮಾತಾಡ್ಬೋದು. ಅದೆಲ್ಲ ಬೇಕಾದ್ರೆ ರಾಜಕಾರಣಕ್ಕೆ ಬೇಕಾದಂತ ಸ್ವಚ್ಛ ಅಂತ ಪ್ರಾಮಾಣಿಕವಾದಂತ ಆಡಳಿತ ಕೊಡೋದಕ್ಕೆ ನೀವು ತಯಾರಿದ್ದೀರಾ? ಆಯ್ತು. ನಾಗೇಂದ್ರ ಯಾರು? ನಾಗೇಂದ್ರ ಬಿಜೆಪಿ ನಲ್ಲಿ ಇದ್ದವನು. ಅದೇ ನಾಗೇಂದ್ರನ ವಿಚಾರವಾಗಿ ಯಾರು ಸಿದ್ದರಾಮಯ್ಯನವರು ತೊಡೆ ತಟ್ಟಿ, ಅವ್ರು ಕೊಟ್ಟಂತ ಹೇಳಿಕೆಗೋಸ್ಕರನೇ ತೊಡೆ ತಟ್ಟಿ, ಜನಾರ್ದನ್ ರೆಡ್ಡಿ ಮೇಲೆ ತೊಡೆ ತಟ್ಟಿದ್ದು ಅವ್ರ ವಿಷಯಕ್ಕೋಸ್ಕರನೇ. ಅವತ್ತು ಪಾದಯಾತ್ರೆ, ಬಳ್ಳಾರಿ ಪಾದಯಾತ್ರೆ ಮಾಡಿದ್ದು ಅವ್ರಿಗೋಸ್ಕರನೇ, ಅವ್ರ ವಿರುದ್ಧಕ್ಕೋಸ್ಕರನೇ. ಅವರನ್ನೇ ನೀವು ಮತ್ತೆ ಕಾಂಗ್ರೆಸ್ ತಗೊಂಡಿದ್ದೀರಾ. ಯಾವ ವ್ಯಕ್ತಿಯನ್ನ ನೀವು ಗಣಿ ಲೂಟಿಕಾರರು ಅಂತ ಹೇಳಿದ್ರೆ ನಾಗೇಂದ್ರನ ಯಾರು ಹೇಳಿದ್ದು? ಸಿದ್ದರಾಮಯ್ಯನವರು ಹೇಳಿದ್ರು. ಬದ್ಧತೆ ಇಲ್ಲ, ನಿಷ್ಠಾವಂತತೆ ಇಲ್ಲ, ನಿಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥವ್ರ ಮೇಲೆ ನಿಮ್ಗೆ ಒಂದು, ನೀವು ನಿಮ್ ಪಾರ್ಟಿ ಬಂದ ತಕ್ಷಣ ನಿಮ್ಗೆ ಇವರೇ ಹೇಳಿದ್ರು ಪಾಲಿಶ್ ಆಗ್ತಾರೆ, ವಾಷಿಂಗ್ ಪೌಡರ್ ನಿರ್ಮಾ ಅಂತ ಬಿಜೆಪಿಗೆ ಏನೋ ಹೇಳಿದ್ರು. ಹೌದು, ನಾವು ಹೇಳ್ತಾ ಇದ್ವಿ, ಬಿಜೆಪಿ ಯಾರು ಹೋಗ್ತಾರೆ ಪಾಲಿಶ್ ಹಾಕಿ ಆಚೆ ಬರ್ತಾರೆ. ಆದ್ರೆ ಕಾಂಗ್ರೆಸ್ ನಾಗೇಂದ್ರ ವಿಚಾರದಲ್ಲಿ ಪಾಲಿಶ್ ಮಾಡ್ಕೊಂಡಿದ್ಯಲ್ಲ, ಅವತ್ತೇನೇನು ಅಂತ ಆರೋಪ ಮಾಡಿತ್ತು, ಆರೋಪ ಇವತ್ತೇನು ದೃಢಪಟ್ಟಿತ್ತ? ನಂತರ ಇವತ್ತು ಆ ವ್ಯಕ್ತಿಗೆ ನೀವು ಮತ್ತೆ ಮನ್ನಣೆ ಕೊಡ್ತಾ ಇದ್ರಲ್ಲ. ಒಬ್ಬ ಬಿಜೆಪಿಯಿಂದ ಬಂದಂತ ವ್ಯಕ್ತಿಗೆ ನೀವು ಮನ್ನಣೆ ಕೊಡ್ತಾ ಇದ್ರಲ್ಲ. ನಿಮ್ಮಲ್ಲೇ ದುಡಿದಿರ್ತಕ್ಕಂತ ನೂರಾರು ಜನ ಕಾರ್ಯಕರ್ತರಿದ್ದಾರೆ, ನೂರಾರು ಜನ. ಇವತ್ತು ಜಟಾಪಟಿ ಏನಂದ್ರೆ ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಕಿತ್ತಾಡೋದೊಂದು ಬಾಕಿ ಇದೆ, ಅಷ್ಟು ಜಟಾಪಟಿ ಇದೆ. ನನ್ನ ಮನುಷ್ಯರು ಕೊಡಿ, ನನ್ನ ಮಂತ್ರಿ ಕೊಡಿ ಅಂತ. ಅದನ್ನ ಬಿಟ್ಟು ಯಾಕೆ ನೀವು ನಾಗೇಂದ್ರನ ಮೇಲೆ ಇಟ್ಕೊಂಡಿದ್ದೀರಾ? ಯಾಕೆ ನಮ್ಮ ಹಣನ ವೇಸ್ಟ್ ಮಾಡ್ತಾ ಇದ್ದೀರಾ?
ಸದನದಲ್ಲಿ ನಮ್ಮ ಹಣ ವೇಸ್ಟ್ ಆಗ್ತಾ ಇದೆಯಲ್ಲ, ತೆರಿಗೆ ಹಣ ವೇಸ್ಟ್ ಆಗ್ತಾ ಇದೆಯಲ್ಲ, ನಿಮ್ಗೆ ಯಾರು ಕೊಟ್ಟಿರ್ತದೆ ಈ ಹಕ್ಕನ್ನ? ಈ ಹಕ್ಕು ಯಾರು ಕೊಟ್ಟಿರ್ತಕ್ಕಂಥದ್ದು? ತೆರಿಗೆ ಹಣ ನೀವು ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಎಕ್ಸೆಲ್ PU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತು. ಎಕ್ಸೆಲ್ PU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ತಿಮ್ಮೇಗೌಡರಿಗೆ ನನ್ನ ಪ್ರಶ್ನೆ ಇರುತ್ತೆ. ತಿಮ್ಮೇಗೌಡ್ರೆ, ಏನಾಗಿದೆ, ನಮ್ಮ ಮೊನ್ನೆ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತೇಳಿ ಒಂದು ಸಂಸ್ಥೆ ಒಂದು ವರದಿ ಬಿಡುಗಡೆ ಮಾಡ್ತು. ಅದರ ಪ್ರಕಾರ ಇಲ್ಲಿ ಭಾರತದಲ್ಲಿರ್ತಕ್ಕಂಥ MP ಗಳಲ್ಲಿ 362 ಜನ MP ಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ ಅಂತ. ಕ್ರಿಮಿನಲ್ ಅಂದರೆ ಅತ್ಯಾಚಾರ, ಕಿಡ್ನ್ಯಾಪ್, ಹಲ್ಲೆ, ಹೊಡೆದಿರೋದು, ಮರ್ಡ್ರೇ ಮಾಡಿಬಿಟ್ಟಿರೋದು, ಈ ಥರ ಚಾರ್ಜಸ್ ಇವೆ ಅಂತ. ಪ್ರತಿಭಟನೆ ಸಂದರ್ಭದ ಗಲಾಟೆಗಳು ಕೂಡ ಆ ವ್ಯಾಪ್ತಿಗೆ ಬರ್ತಾ ಒಂದೊಂದು ಕಡೆ ಇಟ್ಕೊಂಡ್ಬಿಡೋಣ. 362 ಜನ MP ಗಳನ್ನು ಈ ಮಾನದಂಡದ ಮೇಲೆ ರಾಜೀನಾಮೆ ಕೇಳಬಹುದಾ ನಾವೀಗ ಅಂತ? ಸರಿಯಾಗುತ್ತಾ? ಕ್ರಿಮಿನಲ್ ಕೇಸ್ ಇದೆಯಲ್ಲ, ಅದರಲ್ಲಿ ರೇಪು ಬಂದಿದೆ, ಕಿಡ್ನ್ಯಾಪ್ ಬಂದಿದೆ, ಮರ್ಡರ್ ಬರುತ್ತೆ, ಅಟೆಂಪ್ಟ್ ಟು ಮರ್ಡರ್ ಬರುತ್ತೆ, ಹಾಫ್ ಮರ್ಡರ್ ಬರುತ್ತೆ, ಎಲ್ಲ ಬರ್ತಾವಲ್ವ ಅದರಲ್ಲಿ? ತಗೊಂಬಿಡೋಣ 362 ಜನ ಸೀರಿಯಸ್ ಕ್ರಿಮಿನಲ್ ಕೇಸಸ್. ಸರ್, ಇಲ್ಲಿ ಏನಾಗುತ್ತೆ, ಒಂದು ನೈತಿಕತೆ ಅಂತಾರೆ, ಯಾರೇ MLA ಆಗಲಿ MP ಆಗಲಿ ಯಾರೇ ಆಗಲಿ, ಆ ನೈತಿಕತೆ ಇದೆಲ್ಲ ಅದಕ್ಕೆ ಅವರು ಜವಾಬ್ದಾರಾಗಿ ಒತ್ಕೋಬೇಕು. ಎಷ್ಟು ಈ ವ್ಯವಸ್ಥೆ ಅಲ್ಲ ಸರ್, ಕೇಜಿಗೆ ಎಷ್ಟು ಅದು ನೈತಿಕತೆ? ಒಂದು ಕೇಜಿಗೆ ಈ ವ್ಯವಸ್ಥೆನಲ್ಲಿ ಪೊಲಿಟಿಕಲ್ ಶಾಪಲ್ಲಿ ತಿಮ್ಮೇಗೌಡ್ರೆ, ರಾಜಕೀಯದ ಅಂಗಡಿಯಲ್ಲಿ ನೈತಿಕತೆಗೆ 1 kgಗೆ ಎಷ್ಟು ದುಡ್ಡು? ಕೇಜಿಗೆ ಎಷ್ಟು ಕೆಜಿ ನೈತಿಕತೆ ಗೊತ್ತೇ ಇಲ್ವಲ್ಲ, ಎಷ್ಟು ಬಾಳುತ್ತೆ ನೈತಿಕತೆ ಅಂತ ನೋಡಿ. ಇದನ್ನ ಅವ್ರವ್ರ ಆತ್ಮಸಾಕ್ಷಿಗೆ ಬಿಡ್ಬೇಕಾಗತ್ತೆ ನಾವು. ಯಾಕೆಂತಂದ್ರೆ ನಿಗದಿಪಡಿಸ್ಕೊಂಡು ಬೆಲೆ ಅಲ್ಲ ನೋಡಿ, ಹಿಂದೆ ಉದಾಹರಣೆಗೆ ಈಗ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಒಂದು ಫೋನ್ ಕದ್ದಾಲಿಕೆ ಬಂದಾಗ ಅವ್ರು ಯಾರೋ ಕೇಳಿದ್ರು ಸರ್, ಅವ್ರ ರಾಜೀನಾಮೆ, ಹೌದು ನನ್ನ ಮೇಲೆ ಅಪ್ಪ ಬಂದಿದೆ. ಇನ್ನೊಬ್ಬ CM ಬಾಟ್ಲಿಂಗ್ ಹಗರಣ ಆಯ್ತು, ಅದನ್ನು ಹೇಳಿ. ಇನ್ನೊಂದು CM ಬಾಟ್ಲಿಂಗ್ ಹಗರಣ ಬಂತು. ಆದರೆ ಆ ರೀತಿಯಾದ ಉದಾಹರಣೆ ಹೇಳ್ತಾರೆ, ಬೇರೆ ಇರ್ಬೋದು. ಅಂದರೆ ಫಸ್ಟ್ ಆಫ್ ಆಲ್ ಆ ಥರ ಒಂದು ಇನ್ವಾಲ್ವ್ಮೆಂಟ್ ಆಗಬಾರ್ದು. ಆದರೆ ಅವರು ನನ್ನ ಮೇಲೆ ಬಂದಿದೆ, ಆಪಾದನೆ ಬಂದು ಅವ್ರು ಆಯಿತು ತನಿಖೆ ಮಾಡಲಿ, ಅದು ಆಮೇಲೆ ನೋಡೋಣ ಅಂತೇಳಿ ಕೊಡ್ತಕ್ಕಂಥದ್ದಿಲ್ಲ, ಅದು ಮುಖ್ಯವಾಗಿ ಬರ್ತದೆ. ಆದರೆ ಇವತ್ತಿನ ದಿವಸ ಏನಾಗಿದೆ, ನಮ್ಮ ರಾಜಕೀಯ ವ್ಯವಸ್ಥೆನಲ್ಲಿ ಅದಕ್ಕೆ ಆದಂತಹ ಒಂದು ಏನು ತನಿಖಾ ಸಂಸ್ಥೆಗಳು ಅದಕ್ಕೆ ಇದಕ್ಕೆ ಹೋಗಿ ಕೆಲವರು ಇವತ್ತಿನ ದಿವಸ, ಅದರಲ್ಲೂ ನೋಡಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಅವತ್ತಿನಿಂದನೂ ಕೂಡ ನಾವು ಹೇಳೋಕ್ಕಾಗತ್ತೆ. ಇವಾಗ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಜನ ನೋಡಿದ್ರೆ ಎಷ್ಟಿರ್ತಕ್ಕಂಥವ್ರೆ ಕಾಂಗ್ರೆಸ್ ಇದ್ದಾರೆ. ಈಗ ಅವ್ರಿಗೆ ಹೇಳಿದ್ರೆ ದೇಶವನ್ನು ಆಳಿದವ್ರೆ ನಾವೇ ಜಾಸ್ತಿ ಪಕ್ಷ, ನಾವೇ ಜಾಸ್ತಿ ವರ್ಷ ಆಳಿದ್ದೀವಿ, ನಮಗೆ ಗೊತ್ತು ಅಂತಕ್ಕಂತ ಹೇಳ್ತಾರೆ. ಅವ್ರಿಗೆ ನಾವು ಹೇಳೋಕ್ಕಾಗತ್ತಾ? ದೇಶದಲ್ಲಿ ತಿಮ್ಮೇಗೌಡ್ರೆ 14 ಜನ CMಗಳ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಈಗ. ನೋಡಿ, CM 14 ಜನ CMಗಳ ಮೇಲೆ ಇದೆ. ಏನ್ ಮಾಡೋಣ? ರಾಜೀನಾಮೆ ರಾಜೀನಾಮೆ ಕೊಟ್ರೆ ಈಗ ನಮ್ಮ ನ್ಯೂಸ್ಗಂತೂ ಬರನೇ ಇರಲ್ಲ. 14 ಜನ ರಾಜೀನಾಮೆ ಕೊಟ್ಬಿಟ್ರೆ ಏನಾಗುತ್ತೆ? ರಾಜೀನಾಮೆಯನ್ನ ನೋಡಿ, ಅದು ಹೇಳಿದ್ನಲ್ಲ ನಾನು, ಅವರು ಕೊಡೋದಕ್ಕೂ ತಯಾರಿರಲ್ಲ. ಈಗ ಏನಾಗುತ್ತೆ, ಒಂದು ಸಾರಿ ತಿಮ್ಮೇಗೌಡ್ರೆ ಹೇಳಿ ಸರ್, ಆರೋಪ ಬಂದ ತಕ್ಷಣ ನಾನು ರಾಜೀನಾಮೆ ಕೊಡಬೇಕಂತ ಸಹಜವಾಗಿ ಆ ಸ್ಥಾನದಲ್ಲಿರೋ ಕೇಳ್ತಾರೆ. ಆರೋಪ ಅನ್ನೋದು ಕನ್ವಿಕ್ಷನ್ನ, ಆರೋಪ ಎನ್ನುವುದೇ ಶಿಕ್ಷೆಯ, ನಾನು ಪ್ರೂವ್ ಆಯ್ತಾ ಅಂತ ಕೇಳ್ತಾರೆ. ನಾನು ಇದು ಒಂದು ಉದಾಹರಣೆ ಹೇಳ್ತೀನಿ. ಸುರೇಶ್ ಕುಮಾರ್ ಅವರು ಮಿನಿಸ್ಟರ್ ಆಗಿದ್ದರು. ಹೌದು, ಇನ್ನೊಂದು ಸರ್ಕಾರ ಸುರೇಶ್ ಕುಮಾರ್ ಮಿನಿಸ್ಟರ್ ಆಗಿದ್ದರು. ಏನೋ ಒಂದು ಬೆಳಗ್ಗೆ ಅವ್ರು ವಾಕಿಂಗ್ ಮಾಡ್ಕೊಂಡು ಬರ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ, ಯಾವುದೋ ನಿವೇಶನ ಹಗರಣ ಹಿಂಗಿದೆ, ಅವ್ರ ಫ್ಯಾಮಿಲಿ ಏನೋ ಇದೆ ಅಂತ ಬಂದ ತಕ್ಷಣ ಸುರೇಶ್ ಕುಮಾರ್ ಏನು ಮಾಡಿದ್ರೆ ಹೇಳಿ, ಎದ್ದು ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು, ನೋಡ್ರಪ್ಪ ನಂದು ಇದರಲ್ಲಿ ನಿರ್ದೋಷಿ ಅಂತ ಪ್ರೂವ್ ಆಗೋವರೆಗೂ ನಾನು ಅದಕ್ಕೆ ಬರಲ್ಲ ಬಂದರು. ಆಮೇಲೆ ಆಯಿತು, ಮತ್ತೆ ಮಿನಿಸ್ಟರ್ ಆದರು. ಇದನ್ನ ನೀವು ಎಲ್ಲರಿಂದ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಆಕ್ಸಿಡೆಂಟ್ ಆಯ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ರಪ್ಪ. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಒಂದು ರೈಲು ಅಪಘಾತ ಆಯಿತು ಅಂತ ರಾಜೀನಾಮೆ ಕೊಟ್ಬಿಟ್ಟು. ಅದೇ ಸರ್, ನಾನು ಅದೇ ಹೇಳಿದ್ನಲ್ಲ, ಬಿಡ್ಬೇಕು. ಈಗ ಸುರೇಶ್ ಕುಮಾರ್ ಯಾರೋ ಕೇಳಿದ್ರ, ಹೌದು, ಅದು ಒಂದು ಬಂದಾಗ ಅದು ಅವರೇ ಆಗಿ ಅವರು ಅವ್ರಿಗೆ ಯಾರು ಬೇರೆ ಯೋಚನೆ ಮಾಡಿದ್ರು. ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಅವರಲ್ಲಿ ಬರಬೇಕಾಗ್ಬಿಟ್ರೆ ಇದನ್ನ ಬೇರೆಯವರಿಂದ ಪ್ರತಿಭಟನೆಗಳು ಏನೇ ಮಾಡಿದ್ರು ಕೂಡ ಅದಕ್ಕೆಲ್ಲ ಏನಾಗಲ್ಲ ಸರ್. ಅವರವರ ಆತ್ಮಸಾಕ್ಷಿಗೆ ಅದು ಬರಬೇಕು. ಹೌದು, ನನ್ನಿಂದ ಆಗಿದೆ ಅಂತೇಳಿ ಎಲ್ಲರ ಮನಸ್ಸಲ್ಲಿ ಬಂದಮೇಲೆ ಈ ಸ್ಥಾನದಲ್ಲಿ ನಾನು ಕೂರಲಿಕ್ಕೆ ಅರ್ಹನಲ್ಲ ಅಂತಕ್ಕಂಥದ್ದು. ಇವತ್ತು ಹಾಗೇನೆ ನಾಗೇಂದ್ರ ಅವರು, ಹೌದು ಇದರಲ್ಲಿ ನಾನು ಆಗಿದ್ದೀನಿ, ಜೈಲಿಗೆ ಬಂದಿರ್ತಕ್ಕಂಥದ್ದು ನಿಜ, ಹೌದು ಇನ್ನೂ ಇದೆ ಅಂದರೆ ನಾನು ಕೊಡ್ತಕ್ಕಂಥ ನಿಜ. ನಾನು ಫಸ್ಟ್ ಆಫ್ ಆಲ್ ಅವರು ಸ್ವೀಕಾರ ಮಾಡಬಾರ್ದಾಗಿತ್ತು, ಕಾಂಗ್ರೆಸ್ ಅವ್ರು ಕೊಡಬಾರ್ದಾಗಿತ್ತು, ಅದೇನಕ್ಕೆ ಕೊಟ್ಟರಂತ ಗೊತ್ತಿಲ್ಲ. ಹಾಗಾಗಿ ಅವರು ನಿಜಾಮ್ಜಿ ಈಗ ಒಂದು 2 ವರ್ಷಗಳ ಹಿಂದೆ ಜೂನ್ 2024 ನಾಗೇಂದ್ರ ವಿಚಾರಕ್ಕೆ ರೆಸಿಗ್ನೇಷನ್ ತಗೊಂಡ್ರು. ಏನು ಕಾರಣಕ್ಕೆ ರೆಸಿಗ್ನೇಷನ್ ತಗೊಂಡ್ರು, ಏನು ಕಾರಣಕ್ಕೆ ಮತ್ತೆ ಕ್ಯಾಬಿನೆಟಲ್ಲಿ ಈಗ ಸ್ಥಾನ ಕೊಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆ ಬರಲ್ವಾ? ನಾಗೇಂದ್ರನ ಆರೋಪ ಬಂತಪ್ಪ, ನಾನು ಇಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷಗಳಿಂದ ಇದನ್ನು ಫೇಸ್ ಮಾಡೋಕ್ಕಾಗಲ್ಲ, ಸಿದ್ದರಾಮಯ್ಯನವರು ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡಿರಬಹುದು. ಈಗ ನಾಗೇಂದ್ರ ನಿರ್ದೋಷಿ, ಇಡಿ ಹೇಳಿಲ್ಲ,
ನಾಗೇಂದ್ರ ಕೇಸು ತೀರ್ಪು ಪ್ರಕಟವಾಗಿಲ್ಲ, ಯಾವುದೇ ಕೋರ್ಟಲ್ಲಿ ನಾಗೇಂದ್ರ ಏನೇನು ಮಾಡಿಲ್ಲ ಅಂತ ಬಂದಿಲ್ಲ, ಎಲ್ಲೂ ಬಿ ರಿಪೋರ್ಟ್ಗಳು ಹಾಕಿಲ್ಲ. ಹೀಗಿದ್ದಾಗ ಅವತ್ತು ನೀವು ರಾಜೀನಾಮೆ ತೊಗೊಂಡಿದ್ಯಾಕೆ, ಇವತ್ತು ಮತ್ತೆ ಮಂತ್ರಿ ಮಾಡಿದ್ಯಾಕೆ? ನೋಡಿ, ಆನ್ ದ ಪ್ರಿಮೈಸ್ ಏನಾದರೂ ಇಶ್ಯೂ ಆದಾಗ, ಏನು ಇನ್ಸಿಡೆಂಟ್ ಆಗಿದ್ದಾಗ, ದ ಫಸ್ಟ್ ರಿಯಾಕ್ಷನ್ ಇಸ್ ಅ ರಾಜೀನಾಮೆ. ಇಫ್ ಯು ರಿಮೆಂಬರ್, ಪವನ್ ಕುಮಾರ್ ಬನ್ಸಲ್ ಅವರು ರಾಜೀನಾಮೆ ಕೊಟ್ಟರು, ರಾಜಾ ಕೊಟ್ಟರು, ಸುಮಾರು ಜನ ಆ ಥರ ಕೊಟ್ಟಿದ್ದೀವಿ. ನಮ್ಮ ಪಕ್ಷದಿಂದ ಏನಾದರೂ ಆರೋಪ ಬಂದ ತಕ್ಷಣ ನಾವು ರಾಜೀನಾಮೆ ಕೊಟ್ಟಿದ್ವಿ. ದಟ್ ಈಸ್ ಕಾಲ್ಡ್ ನೈತಿಕ ಆಧಾರ. ಇವರಿಗೆ ನಮ್ಮ JDS ಅವ್ರಿಗೂ ಮತ್ತು ನಮ್ಮ ಆಪ್ ಅವ್ರಿಗೆ ಗೊತ್ತಿಲ್ಲ ಅಂದರೆ ದಟ್ ಈಸ್ ಅವರ್ ಪ್ರಿನ್ಸಿಪಲ್. ಆ ಪ್ರಿನ್ಸಿಪಲ್ ಮೇಲೆ ನಾವು ತಗೊಂಡಿದ್ದೀವಿ. 3 ಅವಕಾಶ ಸಿಕ್ತು, SIT, CBI, ED. ಇದೇನು ಬಂದಿಲ್ಲ, ಮೂವ್ಮೆಂಟ್ ಆಗಿಲ್ಲ. ಯಾರು ED ಏನಾದರೂ ಹೇಳ್ಬೋದು. ವಾಟ್ ಈಸ್ ದಿ ಪ್ರಾಸಿಕ್ಯೂಷನ್ ಪರ್ಸೆಂಟೇಜ್? 0.4%. 1% ಅಲ್ಲ, 3% ಅಲ್ಲ. 1,000 ಜನದಲ್ಲಿ 3 ಜನಕ್ಕೆ ಏನು ಶಿಕ್ಷೆ ಆಗಿದೆ ಅಷ್ಟೇ. ಇಡಿ ದಟ್ ಈಸ್ ದ ರೆಪ್ಯುಟೇಷನ್ ಆಫ್ ಇಡಿ. ದಟ್ ಈಸ್ ಲೈಕ್ ಅ ಲ್ಯಾಪ್ ಡಾಗ್ ಆಫ್ ದಿ BJP. 1954 ರೈಡ್ ಮಾಡಿದ್ರೆ 9 ಜನ ಕನ್ವಿಕ್ಷನ್ ಮಾಡಿಸ್ತಾರೆ ಅಷ್ಟೇ. ಅದಕ್ಕೋಸ್ಕರ ಇಡಿ ಏನಾದರೂ ಹೇಳ್ಬೋದು. ಅದೇ ಇಡಿ ಹೇಳಿದ್ರೆ ವೆನ್ 2G ಸ್ಕ್ಯಾಮ್ ಆಗಿದ್ದಾಗ ರಾಜಾ ಅವರೇ LLB ಎಕ್ಸಾಮ್ ಮಾಡಿ ಅವರು ಕೇಸ್ ಫೈಟ್ ಮಾಡಿ ಇವಾಗ ಇದಾಗಿದೆಯಲ್ಲ, ಕೇಸ್ ವಜಾ ಆಗಿದೆಯಲ್ಲ. ಅದೇ ಥರ ಇದು ಆಗ್ತದೆ. ದಟ್ ಈಸ್ ನೋ ಪ್ರಾಬ್ಲಮ್. ಇವರೆಲ್ಲ ಏನು ಹೇಳ್ತಾ ಇರೋದಂದ್ರೆ, ನಮ್ಮ ಹತ್ರ ಯಾವುದು ವಿಷಯ ಇಲ್ಲಪ್ಪ, ನೀವೇನೋ ನಾಗೇಂದ್ರಗೆ ಮಾಡಿದ್ದೀರಾ, ಮಿನಿಸ್ಟರ್ ಮಾಡಿದ್ದೀರಾ, ಮಂತ್ರಿ ಮಾಡಿದ್ದೀರಾ, ನಮ್ಮ ಹತ್ರ ಏನಾದರೂ ಒಂದು ಗಲಾಟೆ ಮಾಡಬೇಕು, ಒಂದು ಮುದ್ದೆ ಬೇಕಾಗಿತ್ತಲ್ವೇ, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ. ನೀವು ಏನು ಟೆನ್ಷನ್ ತಗೋಬೇಡಿ, ನೀವು ಮಾಡ್ತಾ ಇರಿ, ನಾವು ಪ್ರತಿಭಟನೆ ಮಾಡ್ತಾ ಇರ್ತೀವಿ, ನೀವು ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಈಗ ಕನ್ವಿಕ್ಷನ್ ಶಶಿ, ಇದು ಕನ್ವಿಕ್ಷನ್ ಇಲ್ರಿ. ಕನ್ವಿಕ್ಷನ್ ರೇಟ್ ಕಡಿಮೆ ಇರತಕ್ಕಂಥದ್ದು ಒಪ್ಕೋತೀವಿ. ಯಾಕಂದ್ರೆ ಇಡಿ ಮಾಡಿರ್ತಕ್ಕ ಇಡಿ ಟೋಟಲ್ ರೇಟ್ ಅಲ್ಲಿ 93% ಅಪೋಸಿಷನ್ ಪಾರ್ಟೀಸ್ ಟಾರ್ಗೆಟ್ ಅಂತ. ಕನ್ವಿಕ್ಷನ್ ಇಸ್ ವೆರಿ ಲೋ. ಅಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಸಹ ಚಾಟಿ ಬೀಸ್ತಾ ಇದೆ. ಯಾಕಂದ್ರೆ ನೀವು ಸರಿಯಾದಂತಹ ಪ್ರೂಫ್ ಗಳನ್ನ ಇಟ್ಕೊಂಡು ರೈಡ್ ಮಾಡೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂದ್ರೆ ಪದೇ ಒಂದು ವ್ಯಕ್ತಿಗಳನ್ನ ಮಾನಹರಣ ಮತ್ತೊಂದು ಇದನ್ನು ಮಾಡಕ್ ಹೋಗ್ಬೇಡಿ ಅಂತ. ಆದ್ರೆ ಈ ಪ್ರಕರಣ ಇದೆಯಲ್ಲ, ನಾಗೇಂದ್ರನ ಪ್ರಕರಣ ಆ ರೀತಿ ಅಲ್ಲ. ಅವರ ಕುಟುಂಬಕ್ಕೇನೆ, ಅವರ ಕುಟುಂಬದ ಅವರ ಸಹೋದರಿಗೆ, ಅವರ ಬ್ರದರ್ ಇನ್ ಲಾ ಅಂತ ಏನಿದೆ, ಸಹೋದರಿಯ ಗಂಡನಿಗೂ ಸಹ 1,21,00,000 ಟ್ರಾನ್ಸ್ಫರ್ ಆಗಿದೆ. ಅದೇ ಹಣ, ಈ ಹಣ ಹೋಗಿತ್ತಲ್ಲ ಹೈದರಾಬಾದಿಂದ ಹೋಗಿರ್ತಕ್ಕಂಥದ್ದು. ಈಗ ಬೇನಾಮಿ ಹೆಸರಲ್ಲಿ ನೀವು ಈ ಕೇಸಲ್ಲಿ ನಾಗೇಂದ್ರ ಟ್ರಾನ್ಸ್ಫರ್ ಇದು ಈಗ ಶಶಿ ಕನ್ವಿನ್ಸ್ ಆಗಿದ್ದು ಹೇಗೆ? ನಾಗೇಂದ್ರ ಈಗ ನಾನು ಮೇಲ್ನೋಟಕ್ಕೆ ನಿಮಗೆ ಬಂದ ವರದಿಗಳು ಅವು ಇವು ಒಂದು 600 ಅಕೌಂಟ್ ಹೋಗಿದೆಯಂತೆ, ಬೇನಾಮಿ ಅಕೌಂಟ್ಗಳು ಇದೆಲ್ಲ ಇದೆ. 3 ರಾಜ್ಯಗಳು, ತೆಲಂಗಾಣ, ಆಂಧ್ರ, ಕರ್ನಾಟಕ ಎಲ್ಲ ಹಂಚೋಗ್ಬಿಟ್ಟಿವೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, MG ರೋಡ್ ಶಾಖೆ ಇದೆಲ್ಲ ಇದೆಯಲ್ಲ ಇಲ್ಲಿ. ಇದರಲ್ಲಿ ನಾಗೇಂದ್ರನೇ ನಿಂತುಕೊಂಡು ಈ ಒಂದು ದುಡ್ಡನ್ನು ಹಣ ವರ್ಗಾವಣೆ ಮಾಡಿದ್ದಾರೆ ಎನ್ನುವುದಕ್ಕೆ ನಿಮಗಿರುವ ಬಲವಾದ ಆಧಾರ ಏನು? ನಾಗೇಂದ್ರ ಅಕೌಂಟೆಂಟ್. ಓಕೆ, ಆ ಇಲಾಖೆಯನ್ನ ನಿರ್ವಹಿಸುವ ಒಂದು ಮೇಲ್ವಿಚಾರಕ ಹುದ್ದೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ನೀಟ್ ಅಲ್ಲ, NTA ಅಲ್ವಾ, ಅವ್ರು ಇರ್ತಕ್ಕಂಥ ಮೇಲು ಉಸ್ತುವಾರಿ. ಅಲ್ಲಿನ ಏನೇ ತಪ್ಪುಗಳನ್ನ ಅವರೇ ಜವಾಬ್ದಾರರಾಗ್ತಾರೆ. ಯಾಕೆ ಆ ಇಲಾಖೆ ಅವ್ರಿಗೆ ಕೊಟ್ಟಿರ್ತಾರೆ, ಮೇಲ್ವಿಚಾರಣೆ ಮಾಡೋದಕ್ಕೆ ನಿಮ್ಗೆ ಕೊಟ್ಟಿರ್ತಾರೆ. ಮೇಲ್ವಿಚಾರಣೆ ಮಾಡೋದ್ರಲ್ಲಿ ನೀವು ಎಡಬಿದ್ದೀರಾ ಅಂದಾಗ ನೀವು ನೈತಿಕತೆ ಹೊರಲೇಬೇಕಾದ್ರೆ, ನೈತಿಕತೆ ಒಂದು ಭಾಗ ಆದ್ರೆ ಇನ್ನೊಂದು ನೀವು ಬೆನಿಫಿಷಿಯರಿ ಆಗಿದ್ರಲ್ಲಿ ನಿಮ್ಮ ಕುಟುಂಬ, ಅದಕ್ಕೆ ನೀವು ಆನ್ಸರ್ ಮಾಡ್ಬೇಕಲ್ವಾ. 1,21,00,000 ನಿಮ್ ಬೆನಿಫಿಷಿಯರಿ ಆಫ್ ಯುವರ್ ಫ್ಯಾಮಿಲಿ, ನೀವು ಆನ್ಸರ್ ಮಾಡಬೇಕು. ಯಾಕೆ ಇದು ನನ್ನ ಫ್ಯಾಮಿಲಿಗೆ ಬಂದಿದೆ, ಹೆಂಗ್ ಬಂತು, ಇದೇ ಅಮೌಂಟ್ ಇಲ್ಲಿಂದ ರೂಟ್ ಆಗಿ ಬಂತು. ಯಾಕೆ ಅಂದ್ರೆ ಇಲ್ಲಿ ಪ್ರತಿಯೊಂದು ಹಣ ಉಂಟು ಎಲ್ಲ RTGS ಮುಖಾಂತರ ಆಗಿದೆ. RTGS ಮುಖಾಂತರನೇ ಆಗಿರತಕ್ಕಂತ ಇರೋದ್ರಿಂದ ಪ್ರತಿಯೊಂದು ಉಲ್ಲೇಖ ಆಗಿದೆ. ಈ ರೀತಿ ಈ ಅಕೌಂಟ್ಗೆ ಇಂತಹವರ ಅಕೌಂಟ್ ಹೋಗಿದೆ, ಇಂತಹವರ ಅಕೌಂಟ್ ಇಂದ ಇಂಥ ಡ್ರಾ ಆಗಿದೆ. ಒಂದೇ ದಿನದಲ್ಲಿ ನೀವು ಕಳಿಸಿದಂತ ಅಮೌಂಟ್ ಇಮಿಡಿಯೇಟ್ ಡ್ರಾ ಮಾಡ್ತಾರೆ. ಇವು ಕ್ಯಾಶನ್ನ ಏನು ಮಾಡ್ತಾರೆ, ಬೆನಿಫಿಷಿಯರಿ ಇಮಿಡಿಯೇಟ್ ಡ್ರಾ ಮಾಡಿ ಅದನ್ನು ಕ್ಯಾಶಾಗಿ ಕನ್ವರ್ಟ್ ಮಾಡಿ ಚುನಾವಣೆಗಳಿಗೆ ಬಳಸಿರ್ತಕ್ಕಂಥದ್ದು ಇನ್ನು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆದ್ರಿಂದ ತಪ್ಪನ್ನು ಒಪ್ಕೊಳ್ಳಿ, ಆಗಿರ್ತಕ್ಕಂಥ ತಪ್ಪುಗಳನ್ನು ಒಪ್ಕೊಂಡು ಅದನ್ನು ತಿದ್ದುಕೊಳ್ಳುವಂತ ವ್ಯವಧಾನವನ್ನು ಇಟ್ಕೊಳ್ಳಿ. ಇನ್ನೊಂದು ಒಂದೇ ಸರ್, 40 ಕ್ರಿಮಿನಲ್ ಕೇಸ್ ಇದೆ ನಾಗೇಂದ್ರ ಮೇಲೆ. ಯಾವ ಹೋರಾಟ ಮಾಡಿದ್ದಾರೆ, ನದಿಗೋಸ್ಕರ ಹೋರಾಟ ಮಾಡಿದ್ದಾರೆ. ನಾನು ಬಳ್ಳಾರಿ ಏನಾದ್ರೂ ಅನಂತಪುರ ಜಿಲ್ಲೆ ಸೇರ್ಕೊಂಡಿತ್ತ, ಅದಕ್ಕೋಸ್ಕರ ಹೋರಾಟ ಮಾಡಿ ಬಳ್ಳಾರಿ ಜಿಲ್ಲೆಯನ್ನ ನಮ್ಮ ಕರ್ನಾಟಕಕ್ಕೆ
ಸೇರ್ಸೋದಕ್ಕೋಸ್ಕರ ಹೋರಾಟ ಮಾಡಿ 42 ಕೇಸ್ ಹಾಕ್ಸ್ಕೊಂಡ್ರ ಅಫಿಡವಿಟ್ ಎಲ್ಲ ಕಂಡಿರೋದು 2023 ಅದನ್ನು ನೀವು ತನಿಖೆ ಆಗ್ಬೇಕಲ್ವಾ? ಈ ಕ್ರಿಮಿನಲ್ ಕೇಸ್ಗಳು ಎಲ್ಲಾರ ಮೇಲೆ, ನನ್ನ ಮೇಲೂ ಕ್ರಿಮಿನಲ್ ಕೇಸ್ ಇದೆ. ಏನಕ್ಕೋಸ್ಕರ? ಹೋರಾಟ ಮಾಡೋದಕ್ಕೋಸ್ಕರ. 4-5 ಕ್ರಿಮಿನಲ್ ಕೇಸ್ಗಳಿದಾವೆ. ಏನು BMTC ಹೋರಾಟ ಮಾಡಿದ್ವಿ, ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ವಿ, ಯಾವ ಸೋಮಣ್ಣ ಅವರು ಕದೀತಾ ಇದ್ದಂತ 40 ಕೋಟಿ ಆಸ್ತಿನ ಉಳಿಸೋದಕ್ಕೋಸ್ಕರ ಹೋರಾಟ ಮಾಡಿದ್ವಿ. ನಮಗ ಮೇಲೆ ಕ್ರಿಮಿನಲ್ ಕೇಸ್ ಇದೆ. ಅಂತ ರೀತಿ 42 ಕ್ರಿಮಿನಲ್ ಕೇಸ್ ಹೇಗ್ ಬಂತು? ನೀವು ಅದನ್ನ ಹೇಳ್ಬೇಕಲ್ಲ, ಜನಗಳಿಗೆ ಹೇಳ್ಬೇಕಲ್ಲ. ಅಂದ್ರೆ ನಿಮ್ಮಲ್ಲಿರ್ತಕ್ಕಂಥವ್ರು ನೈತಿಕವಾದಂತ ಪ್ರಜೆಗಳೇ, ನೈತಿಕವಾದಂತ MLAಗಳೇ, ಅವರು ಅರ್ಹರೇ. ಅದನ್ನ ನೀವು ಕಾಂಗ್ರೆಸ್ ಮತ್ತೆ ಮತ್ತೆ ದೃಢೀಕರಿಸಬೇಕಾಗುತ್ತೆ. ಫೈನ್. ಈಗ ತಿಮ್ಮೇಗೌಡ್ರೆ, ಈಗ ಈಶ್ವರಪ್ಪನವ್ರ ಮೇಲೆ ಒಬ್ಬ ಕಾರ್ಯಕರ್ತ, ಗುತ್ತಿಗೆದಾರ, ಅವ್ರ ಹೆಸರು ಹೇಳ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಆತ ತೀರ್ಕೊಂಬಿಟ್ಟ. ಈಶ್ವರಪ್ಪನವರು ರಾಜೀನಾಮೆ ತಗೊಂಡ್ರು. ಈಶ್ವರಪ್ಪನವ್ರು ರಾಜೀನಾಮೆ ತಗೊಂಡ್ರು. ಇಲ್ಲೂ ನಿಮ್ದು ಅದೇ ವಾದದಲ್ಲಿ ಕೇಳ್ತಾ ಇದ್ದೀರಾ, ನಮ್ಮಲ್ಲಿ ಈ ಥರ ಆರೋಪ ರಾಜೀನಾಮೆ ತಗೊಂಡಿದ್ದೀವಿ. ಅವರು ಹೇಳ್ತಾರೆ ನಾನು ರಾಜೀನಾಮೆ ತಗೊಂಡಿಲ್ವೇನು ಅಂತ. ವಾಲ್ಮೀಕಿ ಹಗರಣದ MD ಅವರು ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಹಣವನ್ನು ವರ್ಗಾವಣೆ ಮಾಡಿದೆ ಅಂತ ಹೇಳಿದ್ದಾರೆ. ಅವ್ರು MD ಹೇಳಿರ್ತಕ್ಕಂಥದ್ದು, ಬೇರೆ ಸಾಮಾನ್ಯರಲ್ಲ, MD ಹೇಳಿರ್ತಕ್ಕಂಥದ್ದು. ಮತ್ತು ಆ ಹಣ ಎಲ್ಲೆಲ್ಲಿ ಯಾವ್ಯಾವ ಲಿಕ್ಕರ್ ಶಾಪಲ್ಲಿ, ಜ್ಯುವೆಲ್ಲರಿ ಶಾಪ್ಗಳಲ್ಲಿ ಕ್ಯಾಶ್ ಆಗಿ ಕ್ಯಾಶ್ ಕನ್ವರ್ಷನ್ ಮಾಡ್ಕೊಂಡಂತ ಎಲ್ಲ ಬಂದಿದೆ. ಅವನ್ನೆಲ್ಲ ಯಾರ ಮುಖಾಂತರ ಆಯಿತು? ಅವು ಯಾರಿದ್ದಂಥವ್ರು? ಅವತ್ತು ಯಾರು? ಸನ್ಮಾನ್ಯ ನಾಗೇಂದ್ರ ಅವರೇ ಇದ್ದಿದ್ದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರೇ ಇದ್ದರು. ಅವರೇ ನೋಡ್ಕೊತಾ ಇದ್ದಿದ್ದಲ್ವಾ? ಇದನ್ನ ಅವರು ಎಲ್ಲ ಇಷ್ಟು ಅಧಿಕಾರಿಗಳ ಹೇಳಿಕೆ ಪ್ರತಿಯೊಂದು ತಗೊಂಡು ಅದ್ರ ಮೇಲೆ ತಾನೇ ಅವರು ED ಅವರು, CBI ನವರು ಅವ್ರ ಮೇಲೆ ಚಾರ್ಜ್ ಶೀಟನ್ನು ಹಾಕಿರ್ತಕ್ಕಂಥದ್ದು. ಈಗ ಅದನ್ನೇ ಇಲ್ಲಿ ಅದು ಆಗಿ ಅಷ್ಟೆಲ್ಲ ಆಗಿ ಬಂದ್ಮೇಲೂ ಕೂಡ ಇವತ್ತು ಅವ್ರನ್ನೇ ನೀವು ಸಚಿವರಾಗಿ ತಗೊಂಡು. ನಿಜಾಮ್ಜಿ ಏನು ಹೇಳಿದ್ರು ಅಂದರೆ, ED ಸಾವಿರಾರು ರೇಟ್ ಮಾಡಿದ್ದಾರೆ, ಅವ್ರ ಕನ್ವಿಕ್ಷನ್ ರೇಟು 3%, 4% ಕೂಡ ಬರ್ತಿಲ್ಲ. 93% ದಾಳಿ ಮಾಡೋದೇ ಆಪೋಸಿಷನ್ ಪಾರ್ಟಿಗಳ ಮೇಲೆ. ಹಿಮಂತ ಬಿಸ್ವಾ ಶರ್ಮಾ ಯಾರು? ಹಿಮಂತ ಬಿಸ್ವಾ ಶರ್ಮಾ ಮೇಲೆ ಇರ್ತಕ್ಕಂಥ ಕೇಸ್ಗಳೆಷ್ಟು? ಪಾರ್ಟಿಗೆ ಬಂದರು CM ಆಗ್ಬಿಟ್ರು. ಸುವೇಂದು ಅಧಿಕಾರಿ ಅವ್ರ ಮೇಲೆ ಸ್ಟೇಡ್ ಆಗಿದೆ, ಪಾರ್ಟಿಗೆ ಬಂದರು ಅಧಿಕಾರಕ್ಕೆ ಬಂದ್ಬಿಟ್ರು. ಈ ಥರ ನೂರಾರು ಇವೆ ಅಲ್ಲಿ ಕೇಸ್ಗಳು. ಇವರೆಲ್ಲ ಹಿಂಗೆ ಮಾಡಿರಬೇಕಾದ್ರೆ ಇವರೆಲ್ಲ ಏಜೆಂಟ್ಗಳ ಥರ ಕೆಲಸ ಮಾಡಿದ್ದಾರಾ? ಇದರ ಆಧಾರದ ನೋಡೋಣ ಇದನ್ನ. ಪೂರ್ತಿ ಡಿಬೇಟನ್ನು ಬರೀ ನೈತಿಕತೆ ಮೇಲೆ ಮಾತ್ರ ಜಡ್ಜ್ ಮಾಡ್ತಾರೆ. ಅವ್ರಿಗೂ ಇರ್ಬೇಕು ಸರ್. ಈಗ ನಾನು ಹೇಳ್ತಕ್ಕಂಥದ್ದು, ಹಗರಣದಲ್ಲಿ ಈ ವಾಲ್ಮೀಕಿ ನಿಗಮದ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿರ್ತಕ್ಕಂಥದ್ದು ನಿಜ ಅಲ್ವಾ ಸರ್? ಒಪ್ಕೊಂಡ ಸರ್ಕಾರನೇ ಕೂಡ ಒಪ್ಕೊಂಡಿದೆ. ಅಂಥದ್ರಲ್ಲಿ ಅವರು ಆರೋಪಿಯಾಗಿ ಜೈಲಿಗೆ ಹೋಗಿದ್ದು ನಿಜ. ಆದ್ರೆ ಮತ್ತೆ ಬಂದಿದ್ದಾರೆ. ಈಗ ಇನ್ನೂ ತನಿಖೆ ಆಗಲಿ, ಇನ್ನೂ ಇವಾಗ ತಗೊಂಡಿದ್ದಂತಾದ್ರೆ ಏನು? ಈಗ ಅವ್ರಿಗೆ ನೋಡಿ ಸರ್, ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಏನು ಕೇಳ್ತಾ ಇದೀವಿ, ಹೌದಪ್ಪ ಅವ್ರಿಗೆ ಹೊರಗಡೆ ಇರಲಿ, ಬೇಕಾದ್ಮೇಲೆ ತಗೊಳ್ಳಿ, ನಾವು ಬೇಡ ಅಂತ ಹೇಳಿದೆ. ಯಾವಾಗ ಅದೆಲ್ಲ ಖುಲಾಸೆ ಆದ್ಮೇಲೆ ತಗೊಳ್ಳಿ, ನೀವು ಮಾಡಲೇಬೇಕಂತ ಇದ್ದರೆ ನೀವು ತಗೊಳ್ಳಿ. ಆದ್ರೆ ಇವತ್ತಿನ ದಿವಸ ರಾಜ್ಯದ ಜನತೆಯ ಪರವಾಗಿ ನಾವು ಚರ್ಚೆ ಮಾಡೋದಕ್ಕೆ ಇದು ಬೇಡ, ಇವ್ರು ಬೇಡ. ಅವರಿಂದ ಸರ್ ಇವತ್ತು ಚರ್ಚೆ ಮಾಡ್ಬೇಕು, ಅವರಿಂದ ಏನ್ ಸರ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಅವರೇ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ, ನಾವು ಅವರಿಂದ ಉತ್ತರ ಕೇಳೋದೊಂದು ಅರ್ಥ ಇದೆ ಸರ್. ಅದು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ನಾನು ಎಕ್ಸೆಲ್ PU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಎಕ್ಸೆಲ್ PU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಿಜಾಮ್ ಅವ್ರಿಗೊಂದು ಕ್ವಶನ್ ಇರುತ್ತೆ ನಂದು. ನಿಜಾಮ್ಜಿ, ಒಂದು ಕಡೆ ಆಯಿತು ಹಗರಣ, ಅದು ಇದು ಅಂತ ಆಯಿತು. ಯಾವ ಕೇಸ್ಗಳಲ್ಲಿ ನನಗೆ ನೆನಪಿರುವ ಮಟ್ಟಿಗೆ ಒಬ್ಬ ವ್ಯಕ್ತಿ ಒಂದು ಆರೋಪವನ್ನು ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೋ? ಫಾರ್ ಎಕ್ಸಾಂಪಲ್, ಈಗ ನೀಟ್ ವಿಚಾರ ಬರೋಣ. ಒಂದು 22 ವಿದ್ಯಾರ್ಥಿಗಳು ನಿನ್ನೆ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಿನ್ನೆ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಇನ್ನೊಬ್ಬ ಮಾಡ್ಕೊಂಡಿದ್ದಾನೆ. ಪ್ರಿಪೇರ್ ಆಗ್ತಿದ್ದ, ಮುಂದಿನ ಜನ್ಮದಲ್ಲಿ ನಾನು ಡಾಕ್ಟರ್ ಆಗ್ತೀನಿ, ನನಗೀಗ ಆಗಲ್ಲ, ಮುಂದಿನ ಜನ್ಮದಲ್ಲಿ ಆಗ್ತೀನಿ ಅಂತ ಪತ್ರ ಬರೆದು ಹುಡುಗ ಸತ್ತೋಗಿದ್ದಾನೆ. ಅಲ್ಲೊಂದು 22 ಜನ ಸಾವಾಯಿತು. ಈಶ್ವರಪ್ಪನವ್ರ ರಾಜೀನಾಮೆಗೆ ಏನಾಯಿತು? ಅವತ್ತಿಗೆ ಸಂತೋಷ್ ಅನ್ನೋ ಗುತ್ತಿಗೆದಾರ, ಅವನು ನನಗೆ ಇದು ಮಾಡ್ತಾರೆ, ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಇನ್ಯಾರು ಬೇಡ, ಜಾರ್ಜ್ ಅವ್ರ ಕೇಸು, ಗಣಪತಿ ಕೇಸ್ ಬಂದಾಗ ಅವಾಗ ರಾಜೀನಾಮೆ ಕೊಡಬೇಕು, ರಾಜೀನಾಮೆಗಳೆಲ್ಲ ಆಗಿತ್ತು. ಈ ಕೇಸಲ್ಲಿ ಚಂದ್ರಶೇಖರನ್ ಅನ್ನೋ ವ್ಯಕ್ತಿ, ಒಂದು ವಿಚಾರ ಇರೋದೇನು, ಸರ್ಕಾರಕ್ಕೆ ಹಣ ಉಳಿಸಿದ್ದಾನೆ ಅವನು, ಪುಣ್ಯಾತ್ಮ ಆ ವ್ಯಕ್ತಿ, 187 ಕೋಟಿ ಉಳಿಸಿದ್ದಾನೆ. ಅದರಲ್ಲಿ ಇದೆಲ್ಲ ಬಂದಾಗ ಸದನದಲ್ಲೇ ಸಿದ್ದರಾಮಯ್ಯನವ್ರು ಮಾತಾಡೋದು, ಇಲ್ಲ ರೀ ಇಷ್ಟು ಕೋಟಿದು ಹಿಂಗಾಗಿದೆಯಂತೆ, ಇಷ್ಟು ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಸದನದಲ್ಲಿ ಸಿದ್ದರಾಮಯ್ಯ ದೀರ್ಘವಾಗಿ ಅದನ್ನು ಹೇಳಿದ್ರು. ಹೇಳಿದ ಮೇಲೆ ಅಷ್ಟರ ಮಟ್ಟಿಗಾದರೂ ಕಾಯುವ ವ್ಯವಧಾನ ಇರಬಹುದಾಗಿತ್ತಲ್ವಾ? ಬಳ್ಳಾರಿಲಿ ನಾನು ರೆಡ್ಡಿಗೇನೋ ಮಾಡಿಬಿಡ್ತೀನಿ, ಬಳ್ಳಾರಿಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಕಾಂಗ್ರೆಸ್ ಬೇಕು, ಒಬ್ಬ ಸ್ಟ್ರಾಂಗ್ ಆಗಿರೋ ಮಿನಿಸ್ಟ್ರು ಬೇಕು ಅಂಥೇಳಿ ಭರತ್ ರೆಡ್ಡಿ ಜೊತೆಗೆ ನೀವು ಇದೇ ನಾಗೇಂದ್ರನ ಅಲ್ಲಿ ಅಂಟಿಸ್ಬಿಟ್ಟಿರೋದ ಇಲ್ಲಿ? ಆ ಕಾರಣಕ್ಕೋಸ್ಕರ ಮಿನಿಸ್ಟ್ರು ಬೇಕಾ ನಿಮಗೆ? ಇಲ್ಲ. ಮತ್ತೆ ದೀಸ್ ಆರ್ ನೆರೇಟಿವ್ಸ್. ಓಕೆ, ನೆರೇಟಿವ್ ಥರ ಇದು ನೋಡೋದು. ಇವ್ರು ಒಂದು ಉತ್ತರ ಕೊಟ್ಬಿಡ್ತೀನಿ ಒಂದು ಸೆಕೆಂಡ್. ಸರ್, MD ಅವರು ನಾಗೇಂದ್ರ ಅವ್ರ ಹೆಸರು ತಗೊಂಡ್ರು. ಅದೇ MD ಅಪ್ರೂವರ್ ಆಗಿದ್ದಾರಾ ಈ ಕೇಸಲ್ಲಿ? ಅಪ್ರೂವರ್ ಆಗಿದ್ದಾರಾ? ಗೌರ್ಮೆಂಟ್ ಸಾಕ್ಷಿ ಆಗಿದ್ದಾರಾ? ಅವರು ಆಗಿಲ್ಲ. ಏನೋ ಒಂದು ಹೇಳಿದ್ದಾರೆ, ಯಾರೋ ಒಂದು ಕೇಳಿದ್ದಾರೆ. ಓಕೆ.
ಇಫ್ ಹಿ ಹ್ಯಾಡ್ ಡನ್ ದಟ್ ಹಿ ಶುಡ್ ಹ್ಯಾವ್ ಬಿಕಮ್ ಅಪ್ರೂವರು. ಕೇಸಲ್ಲಿ ಮಾಫಿ ಸಾಕ್ಷಿ ತರ ಹಾ ಆಗ್ಬಿಡ್ಬೇಕಾಗಿತ್ತು. ಇವ್ರು ನನಗೆ ಇಂಗ್ಲಿಷ್ ಗೊತ್ತಿಲ್ಲ, ಸ್ವಾಮಿ ನಾನು ನನ್ನ ಮೇಲೆ ಭಾಳ ಇವರು ಪ್ರೆಷರ್ ಮಾಡಿದ್ರು, ಇವ್ರ ಪ್ರೆಷರ್ ಇಂದ ನಾನು ಸೈನ್ ಮಾಡಿದ್ದೀನಿ, ನಾನು ಆದೇಶ ಕೊಟ್ಟಿದ್ದೀನಿ ಅಂತ ಅವ್ರು ಅಪ್ರೂವರ್ ಆಗ್ಬೇಕಾಗಿತ್ತು. ಯಾಕೆ ಆಗ್ಲಿಲ್ಲ ಅವರು? ಸರ್ ಹೇಳ್ತೀನಿ ರೀ, ಈ ಯಾವುದು ಇದರಲ್ಲಿ ಸರ್ಕಲೇ ಕಂಪ್ಲೀಟ್ ಆಗ್ತಾ ಇಲ್ಲ ಇವ್ರ ಆರ್ಗ್ಯುಮೆಂಟ್ಸ್ ಅಲ್ಲಿ. ನಮ್ದೇ ಸರ್ಕಾರ ಸರ್, ನಾವು ಮೋದಿ ಮತ್ತೆ ಅಮಿತ್ ಶಾ ನಾವೇ. ನಿಮ್ಗೆ ನಿಮ್ಮ MLAsಗೆ ಎತ್ಕೊಂಡು ಹೋಗಿದ್ದು ನಾವೇ, ನಿಮ್ಮ MLAsಗೆ ಮನೆ ಒಳಗಡೆ ಹಾಕ್ಬಿಟ್ಟು ಹೊಡೆದಿದ್ದು ನಾವೇ, ಎಲ್ಲ ನಾವೇ ಮಾಡಿದ್ದು. ಪೋರ್ಟ್ಸು ಸೇಲ್ ಮಾಡಿದ್ದು ನಾವೇ. ನಾನು ಅಮಿತ್ ಶಾ ನಾನೇ ನರೇಂದ್ರ ಮೋದಿ ನಾನೇ ಮಾಡಿದ್ದು. ನಿಮ್ಮ ಮೇಲೆ ಆರೋಪ ಹೆಂಗೆ ನಿಮ್ಗೆ ಸ್ಕ್ರೂ ಟೈಟ್ ಮಾಡಿದ್ದು ನಾವೇ ಮಾಡಿದ್ದು ಅಲ್ವಾ? ಇವರು ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮೇಲೆ ಎಲ್ಲ ಸ್ಕ್ರೂ ಟೈಟ್ ಮಾಡಿದ್ದು ನಾವೇ. ನಾನೇ ಅಮಿತ್ ಶಾ, ನಾನೇ ನರೇಂದ್ರ ಮೋದಿ. ಏನ್ ಹೇಳೋದು ಕೇಳೋದು ಒಂದು ಮಾತ್ರ ರೀತಿ ಇರಬೇಕು. ಏನ್ ಮಾಡಿದ್ದು ಎಲ್ಲಾ ಕಾಂಗ್ರೆಸ್ ಮಾಡ್ಬಿಟ್ಟಿದ್ದು. ಇವ್ರು ಹೇಳ್ತಾವ್ರೆ, ಆರ್ ಅಶೋಕ್ ಹೇಳ್ತಾವ್ರೆ ಪಟೇಲ್ ಇದು ಅಸೆಂಬ್ಲಿ ನಿಂತ್ಕೊಂಡು ಹೈಕಮಾಂಡ್ಗೆ ಎಲ್ಲ ದುಡ್ಡು ಹೋಗಿದೆ ಅಂತ. ಯಾವ್ದಪ್ಪ ಪುಣ್ಯಾತ್ಮ ತಗೊಂಡೋಗಿದ್ದು? ಯಾವ ಗೋಣಿ ಚೀಲೆಯಲ್ಲಿ? SPG ಯಾರ್ದು? ನಿಮ್ಮ ಸ್ಪೆಷಲ್ ಫೋರ್ಸಸ್ ಯಾರು? ಕಮಾಂಡೋಸ್ 24/7 ಹಳೆ ಪಾರ್ಟಿ ಕಣ್ ತಪ್ಪಿಸಿ ರಾಹುಲ್ ಗಾಂಧಿ ಮನೆಗೆ ಸುರಂಗ್ ಹಾಕಿದೀವ ನಾವು ಒಳಗಡೆಯಿಂದ. ಇವ್ರ ಹತ್ರ ಇಂಟೆಲಿಜೆನ್ಸ್ 24/7 ಇಂಟೆಲಿಜೆನ್ಸ್, ಫೋನ್ ಸಾಫ್ಟ್ವೇರ್ ಹಾಕಿ ರಾಹುಲ್ ಗಾಂಧಿ ಮಾತು ಕೇಳಕ್ ಬರ್ತದೆ. ಅಲ್ಲಿ ದುಡ್ಡು ಸಿಕ್ಲಿಲ್ಲ. ಸಡನ್ ಆಗಿ ಈ ಕರ್ನಾಟಕ ಅಸೆಂಬ್ಲಿಯಲ್ಲಿ ಆರ್ ಅಶೋಕ್ ಹತ್ರ ಗೊತ್ತಾಯ್ತಂತೆ ಎಲ್ಲಾ ಹಣ ಹೈಕಮಾಂಡ್ಗೆ ಹೋಗಿದ್ದು ಅಂತ. ನೀವು ನಿಮ್ಮ ಹೈಕಮಾಂಡ್ ಎಲ್ಲಿಂದ ದುಡ್ಡು ತಿಂತಾರೋದು ಅದ್ ಹೇಳ್ರಿ ಫಸ್ಟ್. ಅದ್ಯಾರಿಗೂ ಹೇಳೋದಿಲ್ಲ. ನಮ್ಮ ಪ್ರಧಾನಿ ಏನು ಮಾಡೋದಿಲ್ಲ, ಕಣ್ ಮುಚ್ಕೊಂಡು ಕೂತಿದಾರೆ ಅಂತೆ. ವಿರೋಧ ಪಕ್ಷದ ನಿಮ್ಮ ವಿರೋಧ ಪಕ್ಷದ ಸರ್ ಕೇಳಿ ಸರ್, ಇಲ್ಲಿ ಸರ್ ಒಂದ್ ನಿಮಿಷ, DK ಶಿವಕುಮಾರ್ ಅವರು ಮತ್ತೆ ಎಲ್ಲಾ ಸೌತ್ ಇಂಡಿಯನ್ ಚೀಫ್ ಮಿನಿಸ್ಟರ್ಸ್ ಅಮಿತ್ ಶಾಗೆ ಸೇರ್ಕೊಂಡು ಮಾತಾಡಿದ್ರು ಒಂದ್ ಸಭೆಯಲ್ಲಿ ಅಲ್ವಾ? ಆಗ ದಕ್ಷಿಣ ಭಾರತದಲ್ಲಿ ನಮ್ಗೆ ನ್ಯಾಯ ಆಗ್ತಾ ಇಲ್ಲ, ನಮ್ಮ ದುಡ್ಡು ಕೊಡ್ಬೇಕಾಗಿದೆ, ನಮ್ಮ ಹಣ ತೆರಿಗೆಯಿಂದ ಏನ್ ಹೋಗ್ತಾ ಇದೆ ನಮ್ಗೆ ಸಿಗ್ತಾ ಇಲ್ಲ ಅಂತ. ನಿಮ್ಮ ತೇಜಸ್ವಿ ಸೂರ್ಯ, ನಮ್ಮ ಕುಮಾರಸ್ವಾಮಿ ಅವರು ಎಲ್ಲ MPs ಇದಾರಲ್ಲ, ಕೂಗಾಗ್ತಾ ಇಲ್ಲಿ ಬಂದ ತಕ್ಷಣ ಕೂಗೋದು, ಅಲ್ಲಿ ಹೋದ ತಕ್ಷಣ ಸಾರ್ 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 ಅಂತ ಹೇಳೋದು. ಸರ್ ಒಂದ್ ನಿಮಿಷ ರೀ, ಅವ್ರು ಹೇಳಿಲ್ಲ ಕೇಳಿ ಸರ್, ನೀವು ಹೇಳುವಾಗ ನಾವು ಕೇಳ್ತಾ ಇದ್ವಿ. ಇವಾಗ ಹೇಳಿ ನೀವು ಆರ್ ಅಶೋಕ್ ಇವಾಗ ಹೇಳ್ಬೇಕು, ಅವ್ರಿಗೆ ಯಾರು ಹೇಳಿದ್ದು, ಅವ್ರಿಗೆ ಮಾಹಿತಿ ಯಾರು ಕೊಟ್ಟಿದ್ದು, ಈ ಎಲ್ಲ ಹಣ ನಮ್ಮ ಹೈಕಮಾಂಡ್ಗೆ ಮನೆಗೆ ಸೇರಿದೆ ಅಂತ ಎಲ್ಲ ಹೇಳಿದಲ್ಲ, ಯಾರು ಅವ್ರಿಗೆ ಮಾಹಿತಿ ಕೊಟ್ಟಿದ್ದು, ಆ ರೆಕಾರ್ಡಿಂಗ್ ಎಲ್ಲಿದೆ, ಯಾರು ನೋಡಿದ್ದು, ಸಾಕ್ಷಿ ಎಲ್ಲಿದೆ, ಎಲ್ಲ ಗೊತ್ತಾಗ್ಬೇಕು ಸರ್. ಸುಮ್ನೆ ಆರೋಪ ಮಾಡಿದ್ರೆ ಆಗೋದಿಲ್ಲ. ಚಂದ್ರಶೇಖರನ್ ಅನ್ನೋ ಸರ್ ನೋಡಿ, ನ್ಯಾಷನಲ್ ಹ್ಯುಮ್ಯಾನಿಟಿ ಮಾತಾಡ್ತೀನಿ. ಹ್ಯುಮ್ಯಾನಿಟಿ ಈಗ ಮೊನ್ನೆ ಏನಾಯ್ತು, ಈ ಕಾಡಲ್ಲಿ ಹನೂರ್ ಎನ್ಕೌಂಟರ್ ಆದಾಗ ಮನೆಯವರಿಗೆಲ್ಲ ಪರಿಹಾರ ಕೊಡಿ, ಉದ್ಯೋಗ ಕೊಡಿ ಅನ್ನೋವರೆಗೂ ಚರ್ಚೆ ಬಂದಿದೆ ಇಲ್ಲಿ. ಅವ್ರ ಮನೆಯವರಿಗೆಲ್ಲ ತಮಿಳ್ನಾಡು ಕೇಳಿಬಿಟ್ಟಿದೆ ಅದನ್ನು. ಸೊ ಮನೆಯವ್ರಿಗೆ ಒಂದು ಉದ್ಯೋಗ ಕೊಟ್ಟುಬಿಡಿ, 1 ಕೋಟಿ ಪರಿಹಾರ ಕೊಡಿ ಅಂತ BJP ಅವರು ಮಾತಾಡ್ತಾ ಇದ್ರು. ಅದ್ಯಾಕೋ ಇದ್ದಕ್ಕಿದ್ದಂಗೆ ಡ್ರಾಪ್ ಆಗೋಯ್ತದು. ಅದೇನೋ ಕ್ರಿಶ್ಚಿಯನ್ ಅಂತ ವಿಷಯ ಬಂದು ಅವರು ಅಲ್ಲಿ ಕ್ರಿಶ್ಚಿಯನ್ ಅಂತ ವಿಷಯ ಬಂದ ತಕ್ಷಣವೇ ಇದ್ದಕ್ಕಿದ್ದಂಗೆ BJP ಅವರು ಟಾಪಿಕ್ ಬಿಟ್ಬಿಟ್ರು. ಅದು ಬೇರೆ ವಿಷಯ. ಚಂದ್ರಶೇಖರನ್ ಕೇಸರ ಒಂದು ಏನು ಕೇಳ್ತೀನಿ ಅಂದರೆ, ಆ ಫ್ಯಾಮಿಲಿಯನ್ನು ನಾವು ಸರಿಯಾಗಿ ನಡೆಸ್ಕೊಂಡ್ವಾ ನಮ್ಮ ರಾಜ್ಯ? ಆ ಫ್ಯಾಮಿಲಿ ಉದ್ಯೋಗ ಅಂತ ಹೇಳಿ ಯಾವುದೋ ವಾಚ್ಮೆನ್ ಕೆಲಸ ಕೂಡ ಕೊಟ್ಟಿಲ್ಲ ಅವ್ರು ಸರಿಯಾಗಿ. ಅವ್ರ ಪತ್ನಿ ಮಾತಾಡಿದ್ರು, ನಮ್ಗೆ ತುಂಬ ಟ್ರೀಟ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಕೆಟ್ಟದಾಗ ಟ್ರೀಟ್ ಮಾಡಿದ್ರು, ನಮ್ಮನ್ನು ಒಂದು ಅನುಕಂಪ ಇಲ್ಲ. ಈ ಥರದೊಂದು ವಿಷಲ್ ಬ್ಲೋವರ್ಗೆ ನಾವು ಈ ಥರ ಮಾಡಬಹುದು ಅಂತೆಲ್ಲ ಕೇಳಿದಾಗ ಯಾಕೆ ಸರಿಯಾಗಿ ನಡೆಸ್ಕೊಳ್ಬಹುದಾಗಿತ್ತಲ್ವ ಆ ಫ್ಯಾಮಿಲಿ, ಚಂದ್ರಶೇಖರ್ ಫ್ಯಾಮಿಲಿ? ಐ ಥಿಂಕ್ ದೇರ್ ಸಮ್ ಗ್ಯಾಪ್ ಆಗಿದೆ, ಅದು ನಾವು ಸರಿ ಮಾಡಬೇಕಾಗಿದೆ, ನಾವು ಮಾಡಿ. ಇದೆಲ್ಲ ಬಿಟ್ಬಿಡಿ ಸರ್, ಇದರಲ್ಲಿ ಆರೋಪಿ ಯಾರಾಗ್ತಾರೋ ಅಪರಾಧಿ ಯಾರಾಗ್ತಾರೋ ಬೇರೆ ವಿಚಾರ. ಒಂದು ಫ್ಯಾಮಿಲಿ ಅಧಿಕಾರಿ ಕಳ್ಕೊಂಡ ಮಾನವೀಯತೆಯಿಂದ ನಾವು ನೋಡ್ಕೋಬೇಕಾಗಿದೆ. ಕ್ರಿಮಿನಲ್ ಇದ್ರೇನು ಒಂದೇ, ನಾರ್ಮಲ್ ಮನುಷ್ಯ ಇದ್ರೇನು ಒಂದೇ. ಅವನೇನಾದ್ರೂ ಕ್ರೈಮ್ ಮಾಡಿರ್ಬೋದು, ಅವ್ರ ಕುಟುಂಬ ಪಾಪ ಅವ್ರು ನೋಡ್ಬೇಕಾಗಿದೆ. ಅದೇ ರೀತಿಯಲ್ಲಿ ನಾನು ಇವ್ರಿಗೆ ಚಂದ್ರಶೇಖರನೇ ಕ್ರೈಮ್ ಮಾಡಿದ್ರು ಅಂತ ಹೇಳ್ತಾ ಇದ್ರೆ ನೀವು? ಇಲ್ಲ, ನಾನು ಹೇಳ್ತಾ ಇರೋದು 3 ಜನ ಹೋದ್ರು, ಯಾರೋ ಎನ್ಕೌಂಟರ್ ಅಲ್ಲಿ ತೀರೋದ್ರು, ಇವ್ರು ಎಷ್ಟೋ ಕೊಲೆ ಮಾಡಿದಾರಲ್ಲ, ಓಡಿಸಿ. ನಿಮ್ಮ BJP ಅವರು ಸಾರಿ ಸರ್, BJP ಅಲ್ಲ, ನಾಯಕರು ಅದೆಲ್ಲ ಕೇಳ್ಬೇಕ್ರಲ್ಲಿ. ಯಾರು
ಮಾಡಿದೀವಿ. ಪಾರ್ಲಿಮೆಂಟ್ ಅಲ್ಲಿ AK-47 ಯಾರು ಯೂಸ್ ಮಾಡಿದ್ದು? AK-47 ಯಾರು ಯೂಸ್ ಮಾಡಿದ್ದು? ಪೆಲೆಟ್ ಗನ್ ಯೂಸ್ ಮಾಡಿದ್ಯಾರು? ಹಳ್ಳೆ ಮಾಡಿದ್ಯಾರು? ದೊಣ್ಣೆಯಿಂದ ಹೊಡೆದಿದ್ಯಾರು? ಪ್ರಧಾನಮಂತ್ರಿಗಳು ಸದನದಲ್ಲಿ ಇರಲ್ಲ, ಯಾರನ್ನ ಕೇಳ್ತಾರೆ? ಯಾರನ್ನ ಕೇಳ್ಬೇಕು? ಯಾರನ್ನ ಕೇಳ್ಬೇಕು? ಅಮಿತ್ ಶಾ ಸದನದಲ್ಲಿ ಇಲ್ಲ. ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಇಲ್ಲೇನು ಗೊತ್ತಾ, ದೇಶದ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಇವರು AK-47 ಇಸ್ತೆಮಾಲ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಉತ್ತರ ಯಾರು ಕೊಡ್ತಾರೆ? ನೀವು ಇವಾಗ ನಮ್ ಜೊತೆ ಜನ ಜೊತೆ ಇದ್ದೀರಾ ಇಲ್ಲ ಬಿಜೆಪಿ ಜೊತೆ ಇದ್ದೀರಾ ಅಂತ ಇವ್ರ ಟೈಮ್. ಈಗ ನಾನೇನು ಕೇಳ್ತೀನಿ, ಒಂದು ಕಡೆ ನೈತಿಕತೆ ವಿಚಾರ ಬರುತ್ತೆ. ಯಾರು ಒಪ್ಪಲಿ ಬಿಡಲಿ, ಪಾರ್ಟಿ ಯಾವ್ದಾದ್ರು ಆಗಿರಲಿ, ನೈತಿಕತೆ ನನ್ನ ಮೇಲೆ ಆರೋಪ ಬಂದಾಗ ನಾನು ನಿರ್ದೋಷಿ ಅಂತ ಆಗುವವರೆಗೆ ನಾನು ಆ ಸ್ಥಾನವನ್ನು ಅಲಂಕರಿಸಬಾರ್ದು ಅಂತ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಾರಿ ಈ ಥರ ಸಾವಿರಾರು ಜನರ ಮೇಲಿದೆ, ಸಾವಿರಾರು ಜನರ ಮೇಲೆ FIR-ಗಳಿವೆ, ಸಾವಿರಾರು ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ, ತನಿಖೆ ನಡೀತಾ ಇದೆ. ಒಬ್ಬರು ಯಾವುದೋ ಹಣ ದುರ್ಬಳಕೆ ಮಾಡಿದ್ದಾನೆ ಅಂತ ಬರುತ್ತೆ, ಇನ್ನೊಬ್ಬ ಕೊಲೆ ಮಾಡಿದ್ದ, ರೇಪ್ ಮಾಡಿದ್ದ, ಕಿಡ್ನ್ಯಾಪ್ ಮಾಡಿದ್ದ, ಎಕ್ಸ್ಟಾರ್ಷನ್ನು, ಒತ್ತೆ ಹಣ ಏನೇನೋ ಬರ್ತಾವಲ್ವಾ, ಎಲ್ಲರೂ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಾಗೇಂದ್ರ ಕೇಳಿದ್ರೆ ನಿಮ್ಮ ಆನ್ಸರ್ ಹೇಳಿ. ಸಂವಿಧಾನದ ಪವಿತ್ರತೆ ಅಂತ ಏನು ಅಂತ ಓತೆ ಅಂತ ತಗೊಳ್ತೀವಿ. ಎಕ್ಸ್ಕ್ಲೂಸಿವ್ಲಿ ಅದು ನಾಗೇಂದ್ರಗೆ ಮಾತ್ರ ಅಪ್ಲಿಕಬಲ್ ಅದು. ಎಲ್ರಿಗೂ 14 ಜನ CM-ಗಳಿದ್ದಾರೆ ರಾಜ್ಯದಲ್ಲಿ, ದೇಶದಲ್ಲಿ. ನೋಡಿ, 14 ಜನ MP ಪ್ರತಿಭಟನೆಗಳಿಗೆ, ಹೋರಾಟಗಳಿಗೆ ಆಗಿರತಕ್ಕಂತಹ ಕ್ರಿಮಿನಲ್ ಕೇಸ್ಗಳನ್ನ ಹೊರತುಪಡಿಸಿ ಮಾತಾಡ್ಬೇಕಾಗುತ್ತೆ. ಅದೇ ಅಕಸ್ಮಾತ್ ಆ ಗಂಭೀರತೆಯನ್ನ ಏನಾದ್ರೂ ಇಲ್ಲಿ ಪ್ರದರ್ಶನ ಮಾಡಿದ್ರೆ ತಪ್ಪಾಗುತ್ತೆ. ಇವಾಗ ಹೇಳ್ತಾರೆ ನಾಗೇಂದ್ರ ವಿಷಯದಲ್ಲಿ ಶ್ರೀರಾಮ್ಲುನೇ ಹೇಳಿದ್ರು, ಅವ್ರು 3 ಅಲ್ಲ 4 ಬಿಟ್ಟವ್ರೆ ಅಂತ. ಅದು ಏನಾಗಿದೆ ಅಂತ, ಯಾಕಂದ್ರೆ ಅವ್ರ ಜೊತೆಯಲ್ಲೇ ಇದ್ದವರು, ಅವರೇ ಅವ್ರನ್ನ ಬೆಳೆಸಿರ್ತಕ್ಕಂಥದ್ದು. ಶ್ರೀರಾಮ್ಲು ಜನಾರ್ದನ್ ರೆಡ್ಡಿನೇ ನಾಗೇಂದ್ರ ಅವರ ಬೆಟಾಲಿಯಂನೆಲ್ಲ ಬೆಳೆಸಿರೋದು. ಇವ್ರದೆಲ್ಲ ಒಂದೇ ಟೀಮು, ರೆಡ್ಡಿ ಗ್ಯಾಂಗ್ಗಳಿವು. ಜನಾರ್ದನ್ ರೆಡ್ಡಿ ಗ್ಯಾಂಗ್ ಇವ್ರು ತಗೊಂಬಂದ್ ಪಕ್ಕದಲ್ಲಿ ಇಟ್ಕೊಂಡವ್ರೆ. ಅವ್ರ ವಿರುದ್ಧ ಹೋರಾಟ ಮಾಡೋದಕ್ಕಷ್ಟೇ ಹೊರತು ಇನ್ನೇನ್ ಬೇರೆ ಅಲ್ಲ. ಇವ್ರ ಸಾಮರ್ಥ್ಯ ಇಲ್ಲ, ಸ್ವಸಾಮರ್ಥ್ಯ ಇಲ್ಲ. ಕಾಂಗ್ರೆಸ್ನವ್ರಿಗೆ ಅಂತ ಬಿಜೆಪಿ ಅನ್ಕೊಂಡು ನಾಗೇಂದ್ರನ್ ಕರ್ಕೊಂಡ್ ಬಂದಿದ್ದಾರೆ. ನೀವು ಸ್ವಸಾಮರ್ಥ್ಯನ ಬೆಳೆಸ್ಕೊಳ್ಳಿ. ತುಕಾರಾಮ್ ಅವ್ರು ಇದ್ದಾರೆ, ತುಕಾರಾಮ್ ಅವ್ರು ಮುಂಚೆಯಿಂದ ನಿಮ್ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಅವ್ರ ಜೊತೆಗೆ ನಿಮ್ಮ ಜೊತೆ ಮುಂಚೆ ಸಾಕಷ್ಟು ಹೋರಾಟ, ಅವರು MP ಇದ್ದಾರೆ, ಮಿಸಸ್ MLA ಇದ್ದಾರೆ, ಅವ್ರಿಗೆ ಮಿನಿಸ್ಟರ್ ಮಾಡಿ ಒಂದು ವ್ಯವಸ್ಥಿತವಾಗಿ ಒಂದು ಸಂಘಟಿತವಾಗಿ ಬೆಳೀರಿ. ಅದನ್ನ ಬಿಟ್ಟು ನೈತಿಕತೆಯನ್ನು ಬಿಟ್ಟು ನೀವು ಓಡೋದಾದ್ರೆ ಇದು ಬೇರೆ ರೀತಿ. ಇನ್ನೊಂದು ಅಂದ್ರೆ ಕಟು ಸತ್ಯ ಏನಂದ್ರೆ, ನಾನು ಕ್ಯಾಮ್ರಾ ಮುಂದೆ ಹೇಳ್ತೇನೆ, ಕಟು ಸತ್ಯ ಏನ್ ಗೊತ್ತಾ, 10-20% ಮಾತ್ರ ನಾಗೇಂದ್ರ ತಿಂದಿರ್ತಕ್ಕಂಥದ್ದು, ಇನ್ನು 80% ಇವರ ನಾಯಕರು ತಿಂದಿರ್ತಕ್ಕಂಥದ್ದು. ಎಲ್ಲ ದಾಖಲೆಗಳು ನಾಗೇಂದ್ರ ಕೈಲಿದೆ. ಈ ಎಲ್ಲಾ ದಾಖಲೆಗಳನ್ನು ನಾನು ದೃಢೀಕರಿಸಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಈ ಮಿನಿಸ್ಟ್ರಿ ಪೋಸ್ಟ್ ಅನ್ನು ತಗೊಂಡಿರ್ತಕ್ಕಂಥದ್ದು. ಇದು ನಾನು ಒಂದು ಆರ್ಟಿಕಲ್ ನಾನು ಓದಿರ್ತಕ್ಕಂಥದ್ದು. ಇದು ನನ್ನ ಸ್ವಂತದಲ್ಲ, ಒಂದು ಆರ್ಟಿಕಲ್ ಅಲ್ಲಿ ನಾನು ಇದನ್ನು ಓದಿದ್ದೇನೆ. ಆ ಒಂದು ಸ್ಪಷ್ಟೀಕರಣ ಹೌದು. ಇದು ನಾನು ಕ್ಯಾಮ್ರಾ ಮುಂದೆ ನಾನು ಯೋಚನೆ ಮಾಡಿ ರೆಸ್ಪಾನ್ಸಿಬಲ್ ಪರ್ಸನ್ ಆಫ್ ಇಂಡಿಯಾ, ರೆಸ್ಪಾನ್ಸಿಬಲ್ ಆಮ್ ಆದ್ಮಿ ಪಾರ್ಟಿಯ ವಕ್ತಾರನಾಗಿ ಹೇಳ್ತಾ ಇದ್ದೀನಿ. ಇದು ಬ್ಲಾಕ್ ಮೇಲ್ ತಂತ್ರದಿಂದ, ಬ್ಲಾಕ್ ಮೇಲ್ ತಂತ್ರದಿಂದ ಮಾತ್ರ ಆಮ್ ಆದ್ಮಿ ಪಾರ್ಟಿಗೆ ಏನಾದ್ರು ಅಕೌಂಟಬಿಲಿಟಿ ಇದೆಯಾ? ನಿಮಿಷ ಕೇಳಿಸ್ಕೊಂಬಿಡಿ. ಈಗ 33 ಜನ ಮಿನಿಸ್ಟರ್ ಆಗ್ತಾರೆ ಅಂದ್ರೆ ಶಶಿ, ಈ ಥರದ್ದು ಹೇಳೋದು ಸುಲಭ, ಇದು ಹೇಳೋದು ಸುಲಭ, ಇದು ಅರಗಿಸ್ಕೊಳ್ಳೋದು ಕಷ್ಟ ಇದು ಅಂತ. ಸರಿ, ಈಗ ಯಾರು ಆರ್ಟಿಕಲ್ ಬರೆದಿರೋರು ತೊಗೊಂಡು ಬನ್ನಿ, ಒಂದು ಆಮ್ ಆದ್ಮಿ ಪಾರ್ಟಿ ನೀವು ಇದ್ದೀರಿ. ಯಾವತ್ತು ನಾಗೇಂದ್ರ ಇದರಲ್ಲಿ ಎಷ್ಟು 20% ₹20 ತಿಂದರು, 80 ರೂಪಾಯಿ ತಿಂದವ್ರಿಗೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಯಾವ ಆಡಿಯೋಲಿ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಯಾವ ಪ್ಲೇಸಲ್ಲಿ ಕೂತಿದ್ರು, ಕೊಟ್ಬಿಡಿ ED ಅವ್ರಿಗೆ. ಕೇಸ್ ಸ್ಟ್ರಾಂಗ್ ತನಿಖೆ ಹಿಂಗೆ ವೇಗಾಗಿ. ಈಗ ಸರಿ, ನೀವು ಆನ್ ಕ್ಯಾಮ್ರಾ ಹೇಳ್ತೀವಿ ಅಂದರೆ ನಾನು ಅಲಗಳಿ ಇಲ್ಲ, ನಿಮ್ಮ ಹೋರಾಟನ ಸ್ಟಾಪು ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಇದ್ದರೆ ನೀವು ಇದಕ್ಕೆ ಅಡಿಷ್ನಲ್ ಚಾರ್ಜ್ ಶೀಟ್ ಮಾಡಿಸ್ಬೋದು. ಇಡೀಲಿ ಅಡಿಷ್ನಲ್ಲು ಹೆಚ್ಚುವರಿ ಚಾರ್ಜ್ ಶೀಟು, ಇಂಥ ಅಡಿಷನಲ್ ಪ್ರೂಫ್ ಇದೆ ಸ್ವಾಮಿ, ಅವ್ರು ₹20 ತಿಂದಿದ್ದಾರಂತೆ, ಇನ್ನು ₹80 ತಿಂದಿರೋ ಬಗ್ಗೆ ಬ್ಲಾಕ್ ಮೇಲ್ ಮಾಡಿ ಮಿನಿಸ್ಟರ್ ಮಾಡ್ಬೋದಲ್ಲ ನೀವು. ಅದನ್ನೆಲ್ಲ ತನಿಖೆಯರು ಮಾಡಿಕೊಂಡು ತನಿಖೆ ಮುಗಿದ ನಂತರ ಅದು ಅವರವರೇ ಮಾಡ್ಕೊಳ್ಳಿ ಅಂದ್ರೆ ಆಗಲ್ಲ. ಒಪ್ಪುಗಳನ್ನು ಮಾಡಬೇಕಾದ್ರೆ ಸರ್ಕಾರ ನಮಗಾದ್ರೂ ಕೊಡಿ ದಾಖಲೆ. ಆರ್ಟಿಕಲ್ ನಾನು ಕಳಿಸ್ತೀನಿ, ಆರ್ಟಿಕಲ್ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ ಬರ್ದಿರೋರ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಇದಕ್ಕೆ ಇಂಥ ದಾಖಲೆ ಇದೆ, ನಾನು ಯಾವತ್ತೂ ಅಷ್ಟೇ ತಿಳ್ಕೊಳ್ಳಿ. ನಮ್ಮಲ್ಲಿ ಯಾರೇ ಆಗಲಿ ಆ ದಾಖಲೆ ನಾನೇ ಶೋ ಮಾಡ್ತೀನಿ ಸರ್. ಖಂಡಿತವಾಗ್ಲೂ ಕಾಂಗ್ರೆಸ್ ಒಂದು ನಿಮಿಷ ಸರ್, ಇವರು ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ಹಿಂದೆ ನೀವು ಮಾಡಿಲ್ವ ಅವ್ರು ಮಾಡಿಲ್ವ ಅಂತ. ಸರ್ ನಾನು ಹೇಳ್ತಕ್ಕಂಥದ್ದು, ಬರೀ ನಿಮ್ಮ ಸರ್ಕಾರ ಏನಂತ ಬಂದು ಹಿಂದಿನವ್ರು ತಪ್ಪು ಮಾಡಿದ್ದಾರೆ ನಾವು ಮಾಡಲ್ಲ ಅಂತ ಹೇಳ್ತಾನೆ ಅಧಿಕಾರಕ್ಕೆ ಬಂದ್ರಿ. ನೀವ್ ಯಾಕೆ ಅದನ್ನ ಹಿಂದಿನವ್ರು ಹಾಗೆ ಮಾಡಿದ್ರು ನಾವು ಹಂಗೆ ಮಾಡ್ತೀವಿ ಅಂತಕ್ಕಂಥದ್ದು ಹೋಗ್ತೀರಾ? ನೀವೇನು ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ರೆ, ನೀವು ಮಾತು ಕೊಟ್ಟಿದ್ರೆ ಜನಗಳಿಗೆ, ಆ ರೀತಿ ನಡ್ಕೊಳ್ಳಿ. ಇದುವರೆಗೂ ಸರ್ ಕರ್ನಾಟಕದಲ್ಲಿ 4200 ಚಿಲ್ಲರೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಇವ್ರು ಸರ್ ಬಂದ್ಮೇಲೆ ಒಂದು ರೈತರಿಗೆ ಏನಾದ್ರು ಯಾವತ್ತಾರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರೈತರಿಗೆ ಸಾಂತ್ವನ ಹೇಳಿದಾರ? ಮತ್ತೆ
ಇದು ಇವರು ನೋಡಿ ಉದಾಹರಣೆಗೆ ನೈಸ್ ಒಂದೇ ಒಂದು ಲೈನ್ ಹೇಳ್ತೀನಿ ಸರ್. ನೈಸ್ ಬಗ್ಗೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಕ್ಲೀನಾಗಿ ಹೇಳಿದೆ ಇದು ಅಕ್ರಮ ಕಾಣಿಸ್ತಾ ಇದೆ ಅಂತ ಹೇಳಿ ಕೊಟ್ಟಾಗ ಇದು ಜವಾಬ್ದಾರಿ ಯಾರು ಸರ್? ಜನಗಳು ಎದ್ದು ಮಾಡ್ಬೇಕಾ? ಸರ್ಕಾರಕ್ಕೆ ಗೊತ್ತಿಲ್ವ ಸರ್ ಇದು? ಹೌದು, ಆಗಿದ್ಮೇಲೆ ಇದು ಹೇಳಿದ್ಮೇಲೆ ನಾವು ಜವಾಬ್ದಾರಿ ತಗೊಂಡು ನಾವು ಸರ್ಕಾರ ನಡೆಸ್ತಾರೆ ನಾವು ಅಂತೇಳಿ ಅದ್ರ ಬಗ್ಗೆ ಮಾಡ್ಬೇಕು ತಾನೆ. ಅವ್ರೇನೋ ಕೇಣಿಯವರು CM ಮನೆಗೆ ಹೋಗಿದ್ದಾರೆ ಅಂದ್ಬಿಟ್ಟು ಹಾಗೆ ಸೈಲೆಂಟ್ ಆಗ್ಬಿಟ್ರೆ ಏನ್ ಅರ್ಥ ಸರ್ ಇದು? ನಿಜಾಂಶಿ ನೈಸ್ ಬೇರೆ ಹೇಳ್ತಾರೆ. ಯಾಕೆ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ ಸರ್? CM ಮನೆಗೆ ಹೋಗ್ಬಿಟ್ಟಿದ್ರು ಹೇಳಿ ಏನ್ ಕೇಳ್ತಾರೆ ಅಂತ ಹೇಳ್ತೀನಿ ಚಿಕ್ಕದಾಗಿ ಸರ್ ಟೈಮ್ ಹೇಳ್ತೀನಿ ಸರ್. ನೋಡಿ, ಮೊನ್ನೆ ಶಶಿ ಅವ್ರು ಫೋನ್ ಮಾಡಿಬಿಟ್ಟು ಹೇಳಿದ್ರು 10 ಕೋಟಿ ನನಗೆ ಕೊಟ್ಬಿಡಿ, ನಾನು TV ಚಾನಲಲ್ಲಿ ಏನು ಹೇಳೋದಿಲ್ಲ ಅಂತ. ನಾನು ಹೇಳಿದೆ ಆಯ್ತಪ್ಪ ಕಳಿಸ್ತೀನಿ ನಿಮ್ಮ ಮನೆಗೆ, ನೋಡಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಎಣಿಸ್ಬಿಟ್ಟು ಹೇಳಿ ಅಂತ ಹೇಳಿದೆ. ನಾನು ಓಕೆ ಸರ್ ನಾನು ಎಣಿಸ್ಬಿಟ್ಟು ಎಲ್ಲ ದುಡ್ಡು ಹೇಳ್ತೀನಿ ಅಂತ ನನಗೆ ಫೋನಲ್ಲಿ ಹೇಳಿದಾರೆ. ದುಡ್ಡು ನೀವು ಕೊಡ್ಬೇಕಾದ್ರೆ ಅವ್ರೆಲ್ಲಿ ಎಣಿಸ್ತಾರೆ ನಿಜಾಂಜಿ? ಅವ್ರ ಮೇಲೆ ನೀವು ದುಡ್ಡು ಕೊಟ್ಟಿರ್ತಾರೆ ಅವ್ರು ಎಣಿಸೋದು. ನಾವೇ ಒಂದು ಇವ್ರು ಎಣಿಸ್ಕೊಡ್ಬೇಕಲ್ವಾ, ಇಲ್ಲಾಂದ್ರೆ ನಾಳೆ 8 ಕೋಟಿ ಕಡಿಮೆ ಬಂದಿದೆ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ. ಯಾವ್ದು ಇದೆಯಾ ನಿಮ್ಗೆ? ಇಲ್ಲ, ನೀವೇ ಭಯ ಕೇಳಿದ್ದು. ಇದೆಯಾ ನಿಮ್ಗೆ? ಆಮ್ ಆದ್ಮಿ ನೀವು ಪಾರ್ಟಿ ಕೇಳಿ. ಮೇಲೆ Thank you, thank you. ಶಶಿಧರ್ ಆರಾಧ್ಯ Thank you, ಮೇಲೆ thank you. ಭಯ ಇದೆಯಾ? ಹೇಳ್ತೀನಿ ನೋಡಿ. ನಾನು ಮಾತಾಡ್ತೀನಿ ಅಂತ ಅಷ್ಟು ಭಯ ಇದೆಯಾ ನಿಮ್ಗೆ? ಸರ್ ಅದಕ್ಕೋಸ್ಕರ ನೀವು ಒಳ್ಳೆಯವರು, ಆದ್ರೆ ನಿಮ್ಮ ಆರ್ಗ್ಯುಮೆಂಟ್ ಇದೆಯಲ್ಲ ಇಟ್ ಇಸ್ ವೆರಿ ಪ್ರೋ ಬಿಜೆಪಿ. ಅದ್ ಬಿಟ್ಬಿಡಿ, ಚಾನ್ಸ್ ಸಿಕ್ಕಿದ್ರೆ ಬಿಟ್ಬಿಡಿ ಅಂತ ಸತ್ಯದ ಪರ ಇದೆಯೋ ಪ್ರಾಮಾಣಿಕ ಪರವಾಗಿ ವೆಯ್ಟ್ ಮಾಡೋಣ ನಾಗೇಂದ್ರ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿ. ಎಲ್ಲಿಯವರೆಗೆ ಸದನವನ್ನು ಈಗ ಆಲ್ರೆಡಿ ಒಂದು ಸೋಮವಾರದವರೆಗೆ ಮುಂದೂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಚರ್ಚೆ ಆಗುತ್ತಾ ಅಥವಾ ನಾಗೇಂದ್ರ ರಾಜೀನಾಮೆ ಪಡ್ಕೊಳ್ತಾರಾ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.